ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. BBTS ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಂಥ ಅಂಶ ಇದು. 7 ವರ್ಷ ಶ್ರಮೆಗಳು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಶ್ರಮೆಗಳು, ಮಹಾ ಸಂಕಟಗಳು. 7 ವರ್ಷ ಮಹಾ ಸಂಕಟಗಳು ಇದು ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ ಅಂತೇಳಿ ಅನೇಕ ಮಂದಿ ಬೋಧಕರು ಈ ಸಮಾಜದಲ್ಲಿ ಮಾತನಾಡಿ ದಾರಿ ತಪ್ಪಿಸಿ ಕ್ರೈಸ್ತರನ್ನು ನಿತ್ಯ ನರಕಾಗ್ನಿಗೆ ನಡೆಸ್ತಾ ಇದ್ದಾರೆ. ಅಂದರೆ ದೇವರ ವಚನಗಳು ಇದೆ ನೋಡಿ, ಅವುಗಳನ್ನು ಪ್ರತಿಯೊಬ್ಬರೂ ಕಲಿಬೇಕು. ಕಲಿತು ಅವುಗಳಲ್ಲಿ ಇರುವಂಥ ಜ್ಞಾನವನ್ನು ಇದ್ದದ್ದು ಇದ್ದ ಹಾಗೆ ಬೋಧಿಸಬೇಕು. ಕತೆಗಳನ್ನು ಸೇರಿಸಬಾರ್ದು. ಒಂದು ವೇಳೆ ಯಾವುದಾದ್ರೂ ಕತೆಗಳನ್ನು ಸೇರಿಸಿದ್ರು ಅದು ನ್ಯಾಯವಾಗಿರಬೇಕು, ಮೋಸ ಇರಕೂಡದು, ತಪ್ಪಾಗಿ ಮಾತನಾಡಬಾರ್ದು. ಈ ವಾಕ್ಯಗಳನ್ನು ತಪ್ಪಾಗಿ ಬೋಧಿಸಬಾರ್ದು. ಒಂದು ವೇಳೆ ತಪ್ಪಾಗಿ ಬೋಧಿಸಿದರೆ, ತಪ್ಪಾದ ದಾರಿಯಲ್ಲಿ ನಡೆಸಿದರೆ ಅವರಿಗೆ ಕಠಿಣವಾದ ತೀರ್ಪಾಗುತ್ತೆ ಅಂತ ಹೇಳ್ತಾರೆ. ಬೋಧಕರಾದ ನಮಗೆ ಮತ್ತೆ ಕಠಿಣವಾದ ತೀರ್ಪು. ಅದಕ್ಕೆ ಅನೇಕರು ಬೋಧಕರಾಗಬೇಡಿ ಅಂತ ಹೇಳ್ತಾರೆ. ಅಂದರೆ ಈಗಿನ ಕಾಲದಲ್ಲಿ ಬೋಧಕರಾಗಬೇಕಾದ್ರೆ ದೇವರು ಆರಿಸ್ಕೊಳ್ತಾರಾ ಅಥವಾ ನಾವೇ ಬೈಬಲ್ ಗ್ರಂಥವನ್ನು ಚೆನ್ನಾಗಿ ಸ್ಟಡಿ ಮಾಡಿ ದೇವರ ಸೇವಕರಾಗಬೇಕಾ? ದೇವರ ಸೇವಕರಾಗಬೇಕಾದ್ರೆ ಬೈಬಲ್ ಗ್ರಂಥವನ್ನು ಓದಬೇಕು, ಧ್ಯಾನಿಸಬೇಕು, ಸ್ಟಡಿ ಮಾಡಬೇಕು, ಪಾಲಿಸಬೇಕು, ಆನಂತರ ಬೋಧಿಸಬೇಕು. ಎಷ್ಟೋ ಸಾರಿ ಈ ಮಾತುಗಳನ್ನು ನಾವು ಕೇಳಿದ್ದೀವಿ. ಈ ದಿನ ಮಾತನಾಡುವಂಥದ್ದು ದೇವರ ಸೇವಕರಾಗಿ ಸೇವೆ ಮಾಡಲು ಮನಸ್ಸುಳ್ಳವರಿಗೆ ಸುವರ್ಣ ಅವಕಾಶ ಎಂದು ನಾವು ಕಳೆದ ವರ್ಷ ಕರಪತ್ರಿಕೆ ಮೂಲಕ ಕರೆ ಕೊಟ್ಟಾಗ ಕೆಲವರು ಸಿದ್ಧರಾಗಿ ಬರೆದಿದ್ದಾರೆ, ಒಳ್ಳೆ ಒಂದು ಮಾರ್ಕ್ಗಳನ್ನು ತಗೊಂಡಿದ್ದಾರೆ. ಈ ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ಕೆಲವರಿಗೆ ಗ್ರ್ಯಾಜುಯೇಷನ್ ಕೂಡ ಮಾಡಿದ್ದೇವೆ ಲೀಗಲ್ ಆಗಿ. ತುಂಬ ಜನ ನಮಗೆ ದರ್ಶನ ಕೊಟ್ಟಿದ್ದಾರೆ, ನಾನು ಸೇವೆಗೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾರೆ. ಅದು ತಪ್ಪು. ಈಗಿನ ಕಾಲದಲ್ಲಿ ದೇವರ ಸೇವೆಗೋಸ್ಕರ ದೇವರು ದರ್ಶನ ಕೊಟ್ಟು ಕರೆಯಲ್ಲ. ಒಂದು ಕಾಲದಲ್ಲಿ ಅಬ್ರಹಾಮನ್ನಾಗಿರ್ಬೋದು, ಇಲ್ಲ ಮೋಶೆನನ್ನಾಗಿರ್ಬೋದು, ಇಲ್ಲ ಕೆಲವು ಮಂದಿ ಪ್ರವಾದಿಗಳನ್ನಾಗಿರ್ಬೋದು, ಅವರಿಗೆ ದರ್ಶನ ಕೊಟ್ಟು ಕರೆದಿದ್ದಾರೆ. ಆ ರೀತಿ ನಿಮ್ಮನ್ನು ಕರೆಯಲ್ಲ ಈಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಯೇಸು ಕ್ರಿಸ್ತರನ್ನ ಯಾರು ತಿಳ್ಕೊಳ್ತಾರೋ, ತಿಳಿದುಕೊಂಡು ದೀಕ್ಷಾ ಸ್ನಾನ ಪಡೆದುಕೊಂಡು ಯೇಸು ಕ್ರಿಸ್ತರ ಸಭೆಯಲ್ಲಿ ಯಾರು ಸೇರಿಸಲ್ಪಡ್ತಾರೋ ಅವರಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗಿದೆಯಾ ಅಥವಾ ಸ್ವಲ್ಪ ಮಂದಿಗಿದೆಯಾ ಅಂತ ನೋಡುವಾಗ ಪ್ರತಿಯೊಬ್ಬರಿಗಿದೆ. ನಿನಗೆ ಸ್ವಾತಂತ್ರ್ಯ, ನೀನು ಸೇವೆ ಮಾಡಬೇಕಂದ್ರೆ ನಿನಗೆ ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಬೈಬಲ್ ಗ್ರಂಥವನ್ನು ಚೆನ್ನಾಗಿ ಪರಿಶೋಧನೆ ಮಾಡಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಡೆದು ಆಮೇಲೆ ಅನೇಕರಿಗೆ ಬೋಧನೆ ಮಾಡಬೇಕು. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸ್ರಿ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ಬೋಧಕರಾಗಬೇಕಾದ್ರೆ ನಾವು ಬೈಬಲ್ ಗ್ರಂಥವನ್ನು ಚೆನ್ನಾಗಿ ಪರಿಶೋಧನೆ ಮಾಡಬೇಕು. ಕೆಲವರು ಬೈಬಲ್ ಗ್ರಂಥವನ್ನೇ ಮುಟ್ಟಲ್ಲ. 1 ವಚನ 2 ವಚನ ಅಂದರೆ ಆಶೀರ್ವಾದಕ್ಕೆ ಸಂಬಂಧಪಟ್ಟಂಥ ವಚನಗಳು, ಸ್ವಸ್ಥತೆಗಳಿಗೆ ಸಂಬಂಧಪಟ್ಟಂಥ ವಚನಗಳನ್ನು 1-2-3 ವಚನಗಳನ್ನು ಆರಿಸಿಕೊಂಡು ದೇವರು ನನ್ನನ್ನು ಕರೆದಿದ್ದಾನೆ, ನಾನು ನಿನ್ನ ತಲೆ ಮೇಲೆ ಕೈ ಇಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ರೋಗ ಮಾಯವಾಗುತ್ತೆ, ನನ್ನ ಮಾತನ್ನು ನಂಬಿ ಅಂತೇಳಿ ಈ ರೀತಿ ಬೋಧನೆ ಮಾಡ್ತಾರೆ. ಆ ಬೋಧನೆ ತಪ್ಪೋದು. ಆದ್ದರಿಂದ ನೀವು ಜಾಗೃತಿಯಿಂದ ವಾಕ್ಯಗಳನ್ನು ಕೇಳಬೇಕು. ಯಾವುದು ನಿಜವಾದ ಬೋಧನೆ, ಯಾವುದು ಸತ್ಯವಾದ ಬೋಧನೆ ಎಂದು. ಅನೇಕ ಮಂದಿ ಸುಳ್ಳು ಬೋಧಕರು ಬರ್ತಾರಂತೇಳಿ ಪ್ರಭುನು ಹೇಳಿದ್ದಾರೆ. ಇವಾಗ ನಾವು ಸುಳ್ಳು ಬೋಧನೆಯಲ್ಲಿದ್ದೀವ, ಸತ್ಯದ ಬೋಧನೆಯಲ್ಲಿದ್ದೀವ ಅಂತೇಳಿ ನೀವು ತಿಳ್ಕೊಳ್ಬೇಕಾದ್ರೆ ಬೈಬಲ್ ಗ್ರಂಥವನ್ನು ಓದಬೇಕು. ನೀವು ಯಾರನ್ನೋ ಕೇಳಿದ್ರೆ ಅವರೆಲ್ಲ ಕೂಡ ಸುಳ್ಳು ಮಾತುಗಳನ್ನು ಹೇಳ್ತಾರೆ. ಯಾರು ಹೇಳಿದ್ರು ಉತ್ತರ ಬೈಬಲ್ನಲ್ಲಿ ವಚನಗಳನ್ನು ತೋರಿಸಿ ಉತ್ತರ ಹೇಳಬೇಕು. ಬೈಬಲ್ ವಚನಗಳನ್ನು ತೋರಿಸದೆ ಉತ್ತರ ಹೇಳಿದ್ರೆ ನೀವು ಮೋಸ ಹೋಗ್ತೀರ. ಹೇಳುವವರು ಬೋಧನೆ ಕಲಿಬೇಕು, ಬೋಧನೆ ಕಲಿತು ವಾಕ್ಯದ ಪ್ರಕಾರ ಬೋಧನೆ ಮಾಡಬೇಕು. ಕೇಳುವವರು ಬೋಧನೆ ಕೇಳಿ ಅದು ಇದೆಯೋ ಇಲ್ವೋ ಎಂದು ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡಬೇಕು.
ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನವನ್ನು ನೋಡಿ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ, ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಯೇಸು ಪ್ರಭು ಅನೇಕ ಸಾರಿ ಎಚ್ಚರಿಕೆ ಮಾತುಗಳನ್ನು ಕೊಟ್ಟಿದ್ದಾರೆ. ಬೋಧನೆ ವಿಷಯದಲ್ಲಿ ಎಚ್ಚರಿಕೆ. ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಬರ್ತಾರೆ, ಸುಳ್ಳು ಬೋಧಕರು ಬರ್ತಾರೆ, ನೀವು ಎಚ್ಚರಿಕೆ. ಯಾವುದರಲ್ಲಿ ಎಚ್ಚರಿಕೆ? ದೇವರ ಬೋಧನೆಯನ್ನ ಕೇಳುವಂಥ ವಿಷಯದಲ್ಲಿ ಎಚ್ಚರಿಕೆ. ವಾಕ್ಯಗಳನ್ನು ನೀವು ಕೇಳ್ತಾ ಇದ್ದೀರಲ್ಲ, ಅದರ ವಿಷಯದಲ್ಲಿ ಎಚ್ಚರಿಕೆ. ಅಪೋಸ್ತಲಾಗಿರುವಂಥ ಪೌಲನು ಕೂಡ ಈ ಮಾತನ್ನು ಹೇಳಿದ್ದಾರೆ ಒಂದ್ಸಾರಿ. ಅಪೋಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 27ನೇ ವಚನವನ್ನು. ಯಾಕೆಂದರೆ ಒಂದನ್ನು ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಸೇವಕರು ಹಿಂಡಿಗೆ ಅಧ್ಯಕ್ಷರಾಗಿದ್ದಾರಂತೆ. ಪವಿತ್ರಾತ್ಮನು ನಿಮ್ಮನ್ನು ನೇಮಿಸಿದ್ದಾನೆ. ಯಾವಾಗ ನೀವು ನೇಮಿಸಲ್ಪಡ್ತೀರಿ? ಈಗಿನ ಕಾಲದಲ್ಲಿ ಯಾವಾಗ ನೇಮಿಸಲ್ಪಡ್ತಾರೆ ದೇವರ ಮೂಲಕ ಅಂತ ನೋಡುವಾಗ, ಯಾವಾಗ ದೀಕ್ಷಾ ಸ್ನಾನ ಪಡ್ಕೊಳ್ತಾರೋ, ದೀಕ್ಷಾ ಸ್ನಾನ ಪಡ್ಕೊಂಡ ಮೇಲೆ ವಾಕ್ಯಗಳನ್ನು ಕಲಿತು ದೇವರನ್ನು ಬಹಳವಾಗಿ ಪ್ರೀತಿಸ್ತಾರೋ, ಅವರನ್ನು ದೇವರು ಏನ್ ಮಾಡ್ತಾರಂತ ನೋಡುವಾಗ ಆರಿಸಿಕೊಳ್ಳುವಂತ, ಅವರನ್ನ ನೇಮಿಸುವಂಥದ್ದು. ಅವರ ಹೃದಯದಲ್ಲಿ ಪವಿತ್ರ ಆತ್ಮನು ಕೆಲಸ ಮಾಡುವಂಥದ್ದು. ಅಂದ್ರೆ ಇಂಥ ಕಡೆಗೆ ಹೋಗಿ ಸೇವೆ ಮಾಡಬೇಕು, ಇಂಥ ಕಡೆಗೆ ಹೋಗಿ ಸುವಾರ್ತೆ ಮಾಡಬೇಕು, ಅವರಿಗೆ ಸುವಾರ್ತೆ ಮಾಡ್ಬೇಕಂತೇಳಿ ಪವಿತ್ರ ಆತ್ಮನು ಹೃದಯದಲ್ಲಿ ಇರ್ತಾನೆ. ಅದೇ ಪ್ರಕಾರ ಸಭೆಯಲ್ಲಿ ಸೇವಕನಾಗಿ ಸೇವೆ ಮಾಡ್ಬೇಕಂದ್ರೆ ಪವಿತ್ರ ಆತ್ಮರ ಸಹಾಯ ಇರಬೇಕು. ಪವಿತ್ರ ಆತ್ಮರ ಸಹಾಯ ಯಾವಾಗ ಬರುತ್ತೆ ಅಂತ ನೋಡುವಾಗ, ಯಾವಾಗ ನಾವು ದೀಕ್ಷಾ ಸ್ಥಾನ ಪಡ್ಕೊಳ್ತೀವಿ ಆಗ ಪವಿತ್ರ ಆತ್ಮನ ಸಹಾಯ. ಎರಡನೇದಾಗಿ ದೇವರ ವಾಕ್ಯವನ್ನು ಚೆನ್ನಾಗಿ ಓದಬೇಕು, ಧ್ಯಾನಿಸಬೇಕು, ಪಾಲಿಸಬೇಕು, ಸೇವೆ ಮಾಡಬೇಕು ಎಂಬುವಂಥ ಹಂಬಲ ಇರಬೇಕು. ಸೇವೆಗೋಸ್ಕರ ಒಂದು ಪ್ರಯಾಸ ಇರಬೇಕು, ತಪನ ಇರಬೇಕು. ದೇವರೇ ಕೈ ಹಿಡಿದು ಕರ್ಕೊಂಡು ಹೋಗಲ್ಲ, ನೀನು ಮುಂದೆ ಹೆಜ್ಜೆ ಹಾಕಬೇಕು. ದೇವರು ನಿನ್ನನ್ನು ನೋಡಿ ನಿನ್ನನ್ನು ಕಾಪಾಡೋದಕ್ಕೆ ದೇವರು ಸಿದ್ಧನಾಗಿರ್ತಾನೆ. ಇಲ್ಲಿ ನೋಡಿ ಪ್ರಿಯರ ದೇವರ ಮಕ್ಕಳಿರ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರೋವೆಂದು ನಾನು ಬಲ್ಲೆನು. ನಿಮ್ಮೊಳಗೆ ಅಂದ್ರೆ ಸಭೆಯಲ್ಲಿ ಸೇವಕರಿದ್ದಾರಲ್ಲ, ಆ ಸೇವಕರಲ್ಲಿ ಕ್ರೂರವಾದ ತೋಳಗಳು ಬರ್ತಾರಂತೆ. ಕ್ರೂರವಾದ ತೋಳಗಳು ಅಂದ್ರೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡಿದ್ದೀವಿ, ಕುರಿವೇಷ ಹಾಕಿಕೊಂಡು ಬರ್ತಾರೆ. ಅವರು ಏನ್ ಮಾಡ್ತಾರೆ? ಕುರಿಗಳನ್ನ ಕನಿಕರವಿಲ್ಲದೆ ತಿಂದಾಕ್ತವೆ. ಇವನು ದೇವರ ಮನುಷ್ಯನ, ಇವನು ಒಳ್ಳೆಯವನ ಕೆಟ್ಟವನ, ಅದು ಬೇಕಾಗಿಲ್ಲ. ಅದಕ್ಕೇನಪ್ಪ ಅಂದ್ರೆ ಕ್ರೂರವಾದ ತೋಳಕ್ಕೆ ಮಾಂಸ ಬೇಕು. ಮನುಷ್ಯರ ಮಾಂಸನ, ಹಂದಿ ಮಾಂಸನ, ಇಲ್ಲಾಂದ್ರೆ ಇನ್ನೊಂದು ಮಾಂಸನ, ಯಾವುದಾದ್ರೂ ಪರವಾಗಿಲ್ಲ, ಹಿಂದೆ ಮುಂದೆ ಏನು ನೋಡಲ್ಲ. ಅದು ಚಿಕ್ಕ ಮಗುವ, ಎಳೆ ಕೂಸ, ಎಳೆ ಮಗುವ, ಅದು ಏನು ಕೂಡ ನೋಡೋದಿಲ್ಲ ಪ್ರಿಯರೇ. ಹರ್ಕೊಂಡು ತಿನ್ನುತ್ತೆ, ಮೂಳೆಗಳು ಸಹಿತವಾಗಿ ತಿನ್ನುತ್ತೆ. ಅದು ಏನು ಉಳಿಸಲ್ಲ. ಅದು ಅವರಿಗೆ ಹೋಲಿಸಿದ್ದಾನೆ ಬೋಧಕರಿಗೆ. ಸುಳ್ಳು ಬೋಧಕರು ಇದ್ದಾರಾ ಇಲ್ವಂತ ನೋಡುವಾಗ ಇದ್ದಾರೆ. ಹೇಗೆ ಕಂಡಿಡಿತೀರಾ? ನೀವು ಹೇಗೆ ಕಂಡಿಡಿತೀರಾ? ಒಬ್ಬ ನೋಡುವಾಗ ನಮ್ಮ ಒಂದು ಸುವಾರ್ತೆ ಸೇವೆಯನ್ನು ಸಹಿಸಿಕೊಳ್ಳದೆ ಇವರು ಸುಳ್ಳು ಬೋಧಕರಂತೇಳಿ 8 ಮಾರ್ಕ್ ಹಾಕಿ ನಮ್ಮನ್ನ ಏನ್ರಿ ಅಪಪ್ರಚಾರ, ನಮ್ಮ ವಿಷಯದಲ್ಲೇ ಇವನು ಸುಳ್ಳು ಬೋಧಕನು, ಇವರನ್ನು ಸೇರಿಸ್ಕೊಳ್ಬೇಡ್ರಿ ಅಂತ. ಈ ಕರ್ನಾಟಕದಲ್ಲಿ ಅಲ್ಲಲ್ಲಿ ಸುವಾರ್ತಿಗೆ ಹೋದರೆ ಇವರು ಸುಳ್ಳು ಬೋಧಕರು, ಇವರನ್ನು ಸೇರಿಸ್ಕೋಬೇಡ್ರಿ ಅಂತ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾರ. ಯಾರು ಸುಳ್ಳು ಬೋಧಕರು, ಯಾರು ಒಳ್ಳೆ ಬೋಧಕರು ಅಂತ ಗೊತ್ತಾಗಬೇಕಾದ್ರೆ ನೀವೇನು ಮಾಡಬೇಕು? ವಾಕ್ಯಗಳನ್ನು ಪರಿಶೋಧನೆ ಮಾಡಬೇಕು. ಯಾಕೆಂದರೆ ವಾಕ್ಯಗಳು ಹೇಳುತ್ತೆ ಯಾರು ಸುಳ್ಳು ಬೋಧಕರು, ಯಾರು ಒಳ್ಳೆ ಬೋಧಕರು ಅಂತೇಳಿ. ಈ ಸತ್ಯವೇದ ಗ್ರಂಥ ನಿಮಗೆ ತೋರಿಸಿಕೊಡುತ್ತೆ. ನಮ್ಮ ಬಗ್ಗೆ ಯಾರು ಏನು ಮಾತಾಡಿಕೊಂಡ್ರು ನಮ್ಗೆ ಅವಶ್ಯಕತೆ ಇಲ್ಲ. ನಾವು ದೇವರ ಸೇವಕರು, ದೇವರ ಸೇವೆಯನ್ನು ಯಥಾರ್ಥವಾಗಿ ಮಾಡಬೇಕು, ಅನೇಕರಿಗೆ ಸತ್ಯವಾದ ಬೋಧನೆಯನ್ನು ತಲುಪಿಸಬೇಕು ಎಂಬ ಉದ್ದೇಶದಿಂದ ಸುವಾರ್ತೆಯನ್ನು ಮಾಡುವವರು ನಾವು. ಅವಮಾನ, ನಿಂದನೆಗಳು ಎಲ್ಲ ಇರುತ್ತೆ. ಏನಿದ್ರೂ ಕೂಡ ದೇವರಿಗೆ ಸ್ತೋತ್ರ. ದೇವ್ರು ನಮ್ಮನ್ನು ಕಾಪಾಡ್ತಾರೆ, ನಡೆಸ್ತಾರೆ. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ. 29ನೇ ವಚನ ನೋಡಿದ್ದೇವೆ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಹಿಂಡನ್ನು ಅಂದ್ರೆ ವಿಶ್ವಾಸಿಗಳು,
ಕ್ರೂರವಾದ ತೋಳಗಳು ಅಂದರೆ ದೇವರ ಸೇವೆ ಮಾಡುತ್ತೇವಂತೇಳಿ ಸೇವಕರಾಗಿ ಕುರಿ ವೇಷ ಹಾಕಿಕೊಂಡು ಬಂದಿರುವಂಥ ತೋಳಗಳು, ಕುರಿಗಳನ್ನ ಎಳ್ಕೊಂಡು ಹೋಗುವಂಥದ್ದು. ಸಂಘವನ್ನು ಕನಿಕರಿಸೋದಿಲ್ಲ, ಅದು ತೋಳ. ಅದು 30ನೇ ವಚನ, ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನ ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳುಕೊಳ್ಳುವರು. ವ್ಯತ್ಯಾಸ ಬೋಧನೆ, ಬೈಬಲ್ ಬೋಧನೆ, ದೇವರ ಬೋಧನೆ, ಸತ್ಯವಾದ ಬೋಧನೆ ಒಂದೇ ಪ್ರಿಯರೇ. ನಾನು ಮಾಡಿದ್ರು, ನೀನು ಮಾಡಿದ್ರು, ಇನ್ನೊಬ್ಬರು ಮಾಡಿದ್ರು, ಯಾರು ಮಾಡಿದ್ರು ಕೂಡ ದಾರಿ ಒಂದೇ. ವಿಧ ವಿಧವಾದಂಥ ಬೋಧನೆ ಮಾಡಕೂಡ್ದು, ದಾರಿ ತಪ್ಪಿಸಬಾರ್ದು. ಉದಾಹರಣೆಗಳು ಅನೇಕ ಕೊಡಬಹುದು, ವಾಕ್ಯಕ್ಕೆ ಭಿನ್ನವಾದಂಥ ಉದಾಹರಣೆಗಳು ಕೊಡಬಾರ್ದು, ವಾಕ್ಯಕ್ಕೆ ಭಿನ್ನವಾದಂಥ ಬೋಧನೆಯನ್ನ ಮಾಡಬಾರ್ದು. ಹಾಗೆ ಮಾಡುವವರು ಅನೇಕರಿದ್ದಾರ, ಸ್ವಲ್ಪ ಮಂದಿ ಇದ್ದಾರಂತ ನೋಡುವಾಗ ಅನೇಕರು ಭಿನ್ನವಾದ ಸುವಾರ್ತೆ ಮಾಡೋರು ಎದ್ದಿದ್ದಾರಂತೇಳಿ ಅದೇ ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ, ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. ಅದು ಸುವಾರ್ತೆ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ಅಂದರೆ ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿದ್ದೀರಾ. ಯಾರು ಕರೆದಿದ್ದಾರೆ ನಿಮ್ಮನ್ನ ಅಂತ ನೋಡುವಾಗ ದೇವರು ಕರೆದಿದ್ದಾರೆ. ಯಾವಾಗ ಕರೆದಿದ್ದಾರೆ? ಯಾವಾಗ ದೇವರ ವಾಕ್ಯಗಳು ಅಂದರೆ ಒಂದು ಕರಪತ್ರಿಕೆ ಬಂದಿದೆ ಅಂದರೆ ಅದು ದೇವರ ಕರೆ. ನಿನ್ನ ಕೈಯಲ್ಲಿ ಬೈಬಲ್ ಬಂದಿದೆ ಅಂದರೆ ಅದು ದೇವರ ಕರೆ. ಒಬ್ಬರು ಸೇವಕರು ದೇವರ ವಾಕ್ಯಗಳನ್ನು ನಿನಗೆ ಹೇಳಿದ್ದಾರೆ ಅಂದರೆ ಅದು ದೇವರ ಕರೆ. ನಿನ್ನ ಕೈಯಲ್ಲಿ ಯಾರೋ ಒಬ್ಬರು ಕರಪತ್ರಿಕೆಗಳನ್ನು ಕೊಟ್ಟಿದ್ದಾರಂದ್ರು ನಿನ್ನ ದೇವರ ಬಳಿಯಲ್ಲಿ ಬಂದಿದ್ದೀಯ ಅಂದರೆ ಯಾರೋ ನಿನ್ನ ಜೊತೆಯಲ್ಲಿ ಬಂದಿದ್ದಾರೆ, ನಿನಗೆ ಕರಪತ್ರಿಕೆಗಳನ್ನಾಗಿರ್ಬೋದು, ಇಲ್ಲಾಂದರೆ ಬೈಬಲ್ ಆಗಿರ್ಬೋದು, ಇಲ್ಲ ಯೇಸು ಕ್ರಿಸ್ತರ ಬಗ್ಗೆ ಒಂದು ಸುವಾರ್ತೆ ಆಗಿರ್ಬೋದು. ನೀನು ಕೇಳಿದ್ದೀಯಾ, ನೀನು ಕರಪತ್ರಿಕೆಯನ್ನು ಓದಿದೀಯಾ? ಆ ಕರಪತ್ರಿಕೆ ಆಗಿರ್ಬೋದು, ಆ ಸುವಾರ್ತೆ ಆಗಿರ್ಬೋದು, ಯಾರು ದೇವರ ಮೂಲಕ ಬಂದದ್ದು. ಅಂದರೆ ಅದು ಭಿನ್ನವಾಗಿ ಹೇಳಿದ್ದಾರಾ ಅಥವಾ ಸತ್ಯವಾಗಿ ಹೇಳಿದ್ದಾರಾ ಅನ್ನೋದನ್ನು ನೀನು ಪರಿಶೋಧನೆ ಮಾಡಿ ತಿಳ್ಕೊಳ್ಬೇಕು. ಇವಾಗ ಒಟ್ಟಲ್ಲಿ ಯೇಸು ಕ್ರಿಸ್ತರ ಒಂದು ಸುವಾರ್ತೆ ಬಂದಿದೆಯಲ್ಲ ನಿನ್ನ ಬಳಿಗೆ, ಅದು ದೇವರ ಕರೆ. ಸತ್ಯವಾದ ಒಂದು ಮಾರ್ಗದಲ್ಲಿ ಬಂದ ಮೇಲೆ ನೀನು ಪರಿಶೋಧನೆ ಮಾಡಬೇಕು. ಈ ಲೋಕದಲ್ಲಿ ಅನೇಕ ಮಂದಿ ಬೋಧಕರಿದ್ದಾರೆ, ಅನೇಕರಿದ್ದಾರೆ. ಪ್ರಪಂಚ ದೇಶದಲ್ಲಿ ನೋಡಿ ಎಷ್ಟು ಮಂದಿ ಇದ್ದಾರೆ ಬೋಧಕರು ಅಂತ ನೋಡುವಾಗ ಸುಮಾರು ಲಕ್ಷಾನುಗಟ್ಟಲೆ ಬೋಧಕರಿದ್ದಾರೆ. ಯಾವ ಬೋಧಕನಾದರೂ ನಾನು ಸುಳ್ಳು ಹೇಳ್ತೀನಿ ಅಂತೇಳಿ ಯಾರಾದರೂ ಹೇಳ್ತಾರ ಪ್ರಿಯರೇ? ನಾನು ಸುಳ್ಳು ಬೋಧಕರಂತ ಯಾರಾದರೂ ಹೇಳ್ತಾರ? ಟೋಟಲ್ ಪ್ರಪಂಚ ದೇಶದಲ್ಲಿ ಲಕ್ಷಾನುಗಟ್ಟಲೆ ಬೋಧಕರಿದ್ದಾರಲ್ಲ, ಎಲ್ಲ ಬೋಧಕರು ನಾನು ಮಾಡುವಂಥ ಸೇವೆ ಸತ್ಯವಾದದ್ದು, ನಾನು ಮಾಡುವಂಥ ಬೋಧನೆ ನಿಜವಾದದ್ದು, ನಾನು ನಿಜವಾದ ಸೇವಕನು ಅಂತ ಹೇಳ್ತಾನ, ಅಥವಾ ನಾನು ಮಾಡುವಂಥ ಬೋಧನೆ ಭಿನ್ನವಾದದ್ದು, ನಾನು ಮಾಡುವಂಥ ಬೋಧನೆ ದೇವರಿಗೆ ವಿರುದ್ಧವಾದದ್ದು, ಇದು ಕ್ರಿಸ್ತನಿಗೆ ವಿರುದ್ಧವಾದಂಥ ಬೋಧನೆ, ಇದು ಸೈತಾನನ ಬೋಧನೆ ಅಂತ ಯಾವನಾದರೂ ಹೇಳ್ತಾನೆ ಹೇಳಿ? ಎಲ್ಲ ಬೋಧಕರು ನಾನು ಯೇಸು ಕ್ರಿಸ್ತರ ಬೋಧಕರು, ನಾನು ನಿಜವಾದ ಬೋಧಕನು, ನನ್ನ ಬಳಿಗೆ ಬಂದರೆ ನಿಮಗೆ ಆಶೀರ್ವಾದ ಬರುತ್ತೆ, ನಮ್ಮ ಸಭೆಗೆ ಬಂದರೆ ನಿಮಗೆ ಆಶೀರ್ವಾದ ಬರುತ್ತೆ, ಅದು ಆಗುತ್ತೆ ಇದು ಆಗುತ್ತೆ ಅಂತೇಳಿ ಎಲ್ಲರೂ ಹಾಗೇನೆ ಹೇಳ್ತಾರೆ. ಇವಾಗ ನಾನು ಕೂಡ ಅದನ್ನೇ ಹೇಳ್ತೀನಿ. ನಾನು ಕೂಡ ಏನು ಹೇಳ್ತೀನಿ ಅಂದರೆ ನಾನು ನಿಜವಾದ ಬೋಧಕನಂತ ಹೇಳ್ತೀನಿ. ಎಲ್ಲರೂ ಹಾಗೇ ಹೇಳ್ತಾರೆ. ನೀವೇನು ಮಾಡ್ತೀರಿ ಇವಾಗ? ಅವರು ಬೈಬಲ್ ಇಟ್ಕೊಂಡಿದ್ದಾರೆ, ಇವರು ಬೈಬಲ್ ಇಟ್ಕೊಂಡಿದ್ದಾರೆ, ಇವರು ಬೈಬಲ್ ಇಟ್ಕೊಂಡಿದ್ದಾರೆ, ಎಲ್ಲರೂ ಕೂಡ ಹೀಗೇನೆ ಹೇಳ್ತಾರೆ. ಇವಾಗ ನೀವೇನು ಮಾಡ್ತೀರಾ? ಅದಕ್ಕೆ ಯೇಸು ಪ್ರಭು ಹೇಳ್ತಾರೆ, ಬೋಧಕರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಆ ಬೋಧಕರು ಏನು ಬೋಧನೆ ಮಾಡ್ತಾ ಇದ್ದಾರೋ ಅದರ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ. ನೀವು ಕೇಳುವಂಥ ವಿಷಯದಲ್ಲಿ ನೀವೇನು ಕೇಳ್ತಾ ಇದ್ದೀರಾ? ಎಲ್ಲಿದೆ ಆ ಮಾತು? ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನವನ್ನು ನೋಡಿ ಪ್ರಿಯರೇ. ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ನೀವು ಕಿವಿಗೊಡುವ ವಿಷಯದಲ್ಲಿ, ಪ್ರಭು ಹೇಳುವಂಥ ಮಾತು. ಕಿವಿಗೊಡುವ ವಿಷಯದಲ್ಲಿ ಅಂದರೆ ಕಿವಿ ಕೊಡಬೇಕಾ? ಕಿವಿಗೊಡುವ ವಿಷಯದಲ್ಲಿ ಅಂದರೆ ನೀವು ಏನು ಕೇಳ್ತಾ ಇದ್ದೀರಾ? ಆ ಬೋಧಕನು ಚಿಕ್ಕ ಬೋಧಕನ ದೊಡ್ಡ ಬೋಧಕನ ಅದು ನೋಡಬೇಡಿ. ಯಾರೇ ಆಗಿರ್ಬೋದು, ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಒಬ್ಬ ಸೇವಕನು ಬಂದಿದ್ದಾನಂದ್ರೆ ಆ ಸೇವಕನು ವಾಕ್ಯದ ಪ್ರಕಾರ ಹೇಳ್ತಾ ಇದ್ದಾನ ಅಥವಾ ವಾಕ್ಯಕ್ಕೆ ಭಿನ್ನವಾಗಿ ಹೇಳ್ತಾ ಇದ್ದಾನ, ನೀವು ಎಚ್ಚರಿಕೆ. ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ಬಂದಿರುವಂಥ ಬೋಧಕರು ಇಲ್ಲ ಸೇವಕರು ಏನು ಹೇಳ್ತಾ ಇದ್ದಾರೆ? ಎಚ್ಚರಿಕೆ ಆಗಿರಬೇಕು ಅಂತಾರೆ. ನಾವು ಹೇಳಿದ್ರು ಕೂಡ ಎಚ್ಚರಿಕೆಯಿಂದ ನೀವು ಕೇಳಬೇಕು. ಬೈಬಲ್ ಗ್ರಂಥದಲ್ಲಿ ಇದೆಯಾ ಇಲ್ವಾ ನೋಡ್ಬೇಕು. ಒಂದ್ಸಾರಿ ಬೈಬಲ್ ಗ್ರಂಥವನ್ನು ಓಪನ್ ಮಾಡಬೇಕು. ಬೈಬಲ್ ಗ್ರಂಥವನ್ನು ಓಪನ್ ಮಾಡಿ ಪರಿಶೋಧನೆ ಮಾಡಬೇಕು. ಪರಿಶೋಧನೆ ಇಲ್ಲ ಪ್ರಿಯರಾದ ದೇವ್ರ ಮಕ್ಕಳಿಗೆ. ಟೋಟಲ್ ಪ್ರಪಂಚ ದೇಶದಲ್ಲಿ ಅನೇಕ ಮಂದಿ ಸೇವಕರಿದ್ದಾರೆ, ಪರಿಶೋಧನೆ ಇಲ್ಲ. ಅದಕ್ಕೆ ಈ ಕರ್ನಾಟಕದಲ್ಲಿ
ಸತ್ಯವಾದ ಸುವಾರ್ತೆಯನ್ನು ತಲುಪಿಸುವಂಥ ಭಾಗ್ಯ ಕೊಟ್ಟಿದ್ದಾರೆ. ನೀವು ಕೇಳುವಂಥ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಏನು ಕೇಳ್ತಾ ಇದ್ದೀರಾ? ಯಾರ ಮೂಲಕ? ನಾನು ಕೂಡ ಹೇಳ್ತಾ ಇದ್ದೀನಿ. ನಾನು ಹೇಳುವಂಥ ಮಾತೇನಪ್ಪ ಅಂದರೆ, ನಾನು ಹೇಳುವಂಥ ಬೋಧನೆ ಬೈಬಲಲ್ಲಿ ಇದೆಯಾ ಇಲ್ವಾ ಒಂದು ಸಾರಿ ವಚನಗಳನ್ನು ಓದಬೇಕು. ನೀವು ಇಲ್ಲದೆ ಹೋದರೆ ನೀವು ಮೋಸ ಹೋಗ್ತೀರಾ. ಅನೇಕರು ಬೋಧಕರಿದ್ದಾರೆ, ಪ್ರಪಂಚ ದೇಶದಲ್ಲಿ ಅನೇಕರು ಬೋಧಕರಿದ್ದಾರೆ. ಎಲ್ಲರೂ ಸತ್ಯವಾದ ಬೋಧಕರು ಎಂದು ಕರೆಯಲ್ಪಡ್ತಾರೆ. ಯೇಸು ಪ್ರಭು ನೋಡಿ ಏನು ಹೇಳ್ತಾರೆ ಒಂದು ಸಾರಿ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 24ನೇ ವಚನವನ್ನು ನೋಡಿ ಪ್ರಿಯರೇ. ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೆ ದೊಡ್ಡ ದೊಡ್ಡ ಸೂಚಕ ಕ್ರಿಯೆಗಳು, ಅದ್ಭುತ ಕಾರ್ಯಗಳು ಮಾಡಿ ತೋರಿಸುವರು. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 4ನೇ ವಚನ. ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ, ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನೇ ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಅನೇಕರು ಬರ್ತಾರಂತೆ, ನಾನೇ ಕ್ರಿಸ್ತನು. ಒಂದನೇ ಶತಮಾನದಲ್ಲಿ ಯಹೂದ್ಯರ ಬಳಿಯಲ್ಲಿ ನಾನು ಕ್ರಿಸ್ತನೆಂದು ಹೇಳ್ಕೊಂಡಿದ್ದಾರಂತೆ. ಈಗಿನ ಕಾಲದಲ್ಲಿ ಅನೇಕ ಮಂದಿ ಪ್ರವಾದಿಗಳು ಬಂದಿದ್ದಾರೆ. ನಿಜವಾದ ಪ್ರವಾದಿಗಳ ಅಥವಾ ದೇವರು ಕಳಿಸಿಕೊಟ್ಟ ಪ್ರವಾದಿಗಳಂತ ನೋಡುವಾಗ ಬೈಬಲ್ ಗ್ರಂಥ ಪೂರ್ತಿಯಾಗುವ ತನಕ ಪ್ರವಾದಿಗಳಿದ್ರು. ಸತ್ಯವೇದ ಗ್ರಂಥವನ್ನು ಸಂಪೂರ್ಣವಾಗಿ ಬರೆಸೋ ತನಕ ಪ್ರವಾದಿಗಳನ್ನು ಕಳಿಸ್ಕೊಟ್ರು, ವರಗಳನ್ನು ಕೊಟ್ಟಿದ್ರು, ಅಪೋಸ್ತಲರನ್ನು ಕಳಿಸ್ಕೊಟ್ಟಿದ್ರು, ಅನೇಕ ಬೋಧಕರನ್ನು ಎಲ್ಲರನ್ನು ದೇವರು ಪ್ರತ್ಯೇಕವಾಗಿ ಕಳಿಸ್ಕೊಟ್ಟಿದ್ರು. ಯಾವಾಗ ಈ ಸತ್ಯವೇದ ಗ್ರಂಥ ಸಂಪೂರ್ಣವಾಗಿ ಬರೆಯಲ್ಪಡುತ್ತೋ ಆಗ ವಾಕ್ಯವನ್ನು ಹಿಡಿದುಕೊಂಡು ವಾಕ್ಯಗಳನ್ನು ಸ್ಟಡಿ ಮಾಡಿ ಪರಿಶೋಧನೆ ಮಾಡಿ ಸಭೆಯಲ್ಲಿ ಬೋಧನೆ ಮಾಡಬೇಕು. ಈಗಿನ ಕಾಲದಲ್ಲಿ ದೇವರು ಪ್ರತ್ಯೇಕವಾದಂಥ ಪ್ರವಾದಿಗಳನ್ನು ಕಳಿಸಿಕೊಡಲ್ಲ ಯಾರನ್ನ. ಅದು 1ನೇ ಶತಮಾನದವರೆಗೆ ಇದ್ದರು. ಯಾರಾದರೂ ಈ ಮನುಷ್ಯನು ಪ್ರವಾದಿ ಅಂತ ಯಾರಾದರೂ ಹೇಳಿದ್ರೆ ಅನುಮಾನ ಇಲ್ಲದೆ ಇವನು ಸುಳ್ಳು ಪ್ರವಾದಿ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ಬೋದು. ಈ ಕಾಲದಲ್ಲಿ ದೇವರು ಪ್ರತ್ಯೇಕವಾಗಿ ಕಳಿಸಿಕೊಟ್ಟಂಥ ಪ್ರವಾದಿಗಳು ಯಾರೂ ಇಲ್ಲ. ಯಾರಾದರೂ ಬೋಧನೆ ಮಾಡಬೇಕಾದ್ರೆ ಈ ಸತ್ಯವೇದ ಗ್ರಂಥವನ್ನು, ಈ ಜ್ಞಾನದ ಗ್ರಂಥವನ್ನು, ಮಹಾಜ್ಞಾನದ ಗ್ರಂಥವನ್ನು ಪರಿಶೋಧನೆ ಮಾಡಿ ರಾತ್ರಿ ಹಗಲು ಧ್ಯಾನಿಸಿ ಯಾವುದು ಸತ್ಯ ಯಾವುದು ಸುಳ್ಳು ಇವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಈ ವಾಕ್ಯಗಳನ್ನು ರುಚಿ ನೋಡಿ ಆನಂತರ ಸಭೆಯಲ್ಲಿ ವಿಶ್ವಾಸಿಗಳಿಗೆ ಬೋಧಿಸಬೇಕು. ವಾಕ್ಯಗಳನ್ನು ಪರಿಶೋಧನೆ ಮಾಡದೆ, ಅರ್ಥ ಮಾಡಿಕೊಳ್ಳದೆ, ಅದರ ರುಚಿಯನ್ನು ಅನುಭವಿಸದೆ ಒಂದು ವೇಳೆ ನಿಂತ್ಕೊಂಡ್ರೆ ನೀನು ಮೋಸ ಹೋಗ್ತೀಯಾ. ನಿನ್ನ ಮಾತನ್ನು ಯಾರಾದರೂ ಕೇಳಿದ್ರೆ ಅವರು ಮೋಸ ಹೋಗ್ತಾರೆ. ಕೇಳುವವರು ಜಾಗ್ರತೆ, ಬೋಧನೆ ಮಾಡುವವರು ಜಾಗ್ರತೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17ನೇ ವಚನವನ್ನು ನೋಡಿ ಪ್ರಿಯರೇ. 17ನೇ ವಚನದಿಂದ, ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾದ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಂದರೆ ಗಮನಿಸ್ರಿ, ಬೈಬಲ್ಗೆ ವಿರುದ್ಧವಾದಂಥ ಬೋಧನೆ ಅಂದರೆ 1ನೇ ಶತಮಾನದಲ್ಲಿ ಅಪೋಸ್ತಲರು ಬೋಧನೆ ಮಾಡುವಂಥ ಆ ಕಾಲದಲ್ಲಿ ಅನೇಕರು ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು ಬಂದಿದ್ದಾರಂತೆ. ಸುವಾರ್ತೆ ಮಾಡ್ತಾ ಇದ್ದಾರಂತೆ. ಅದು ಭಿನ್ನವಾದ ಸುವಾರ್ತೆ. ಬೈಬಲ್ ಹಿಡಿದುಕೊಂಡು ಅಂದರೆ ಗ್ರಂಥವನ್ನು ಬೈಬಲ್ ಹಿಡಿದುಕೊಂಡು ಅಂದರೆ ದೇವರು ಹೇಳಿರುವಂಥ ವಾಕ್ಯಗಳಂತ ಹೇಳಿ ಹಳೆ ಧರ್ಮಶಾಸ್ತ್ರ ಗ್ರಂಥದಲ್ಲಿರುವಂಥ ಕೆಲವು ವಚನಗಳನ್ನು ತೋರಿಸಿ 1ನೇ ಶತಮಾನದಲ್ಲಿ ಭಿನ್ನವಾದ ಸುವಾರ್ತೆ. ಈಗಿನ ಕಾಲದಲ್ಲಿ ಇದೇ ಸತ್ಯವೇದ ಗ್ರಂಥವನ್ನು ಹಿಡಿದುಕೊಂಡು ಬೋಧನೆ ಮಾಡ್ತಾರೆ. ಆದರೆ ಅದು ಸತ್ಯವಾದ ಬೋಧನೆ ಇದೆಯಾ ಅಥವಾ ಭಿನ್ನವಾದ ಬೋಧನೆ ಇದೆಯಾ? ಇವರು ನಿಜವಾದ ವಾಕ್ಯದ ಪ್ರಕಾರ ಬೋಧನೆ ಹೇಳ್ತಾ ಇದ್ದಾರಾ ಅಥವಾ ಭಿನ್ನವಾಗಿ ಮಾತನಾಡ್ತಾ ಇದ್ದಾರೆ ಅಂತೇಳಿ ನೀವು ಪರಿಶೋಧನೆ ಮಾಡಬೇಕು. ನೀವು ಪರಿಶೋಧನೆ ಮಾಡಬೇಕು. ವಾಕ್ಯದ ವಿಷಯದಲ್ಲಿ ನೀವು ಎಚ್ಚರಿಕೆ ಆಗಿರಬೇಕು ಅಂತ ಹೇಳ್ತಾರೆ. ಅನೇಕ ಸಾರಿ ಎಚ್ಚರಿಕೆ ಮಾತುಗಳನ್ನು ಕೊಟ್ಟಿದ್ದಾರೆ. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, ಅನೇಕ ಸಾರಿ.
ಅನೇಕ ಮಂದಿ ಸುಳ್ಳು ಕ್ರಿಸ್ತರು ಬರ್ತಾರೆ, ಸುಳ್ಳು ಪ್ರವಾದಿಗಳು ಬರ್ತಾರೆ, ಸುಳ್ಳು ಬೋಧಕರು ಬರ್ತಾರೆ. ಹೆಚ್ಚು ಕಡಿಮೆ ಆದರೆ ಅನೇಕ ಅದ್ಭುತಗಳನ್ನು ಕೂಡ ಮಾಡಿ ತೋರಿಸ್ತಾರೆ. ದೇವರು ಆದುಕೊಂಡವರನ್ನು ಸಹ ಮರಳು ಮಾಡ್ತಾರೆ. ಅಂಥವ್ರು ಬರ್ತಾರೆ ಅಂತೇಳಿ ಪ್ರಭು ಹೇಳಿರುವಾಗ ಅವರು ಬಂದಿದ್ದಾರಾ ಬಂದಿಲ್ವಾ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, 1ನೇ ಶತಮಾನದಲ್ಲೇ ಬಂದಿದ್ದಾರಂತೆ. ನಾವು ಈಗಿನ ಕಾಲದಲ್ಲಿ ನೋಡುವಾಗ ಇನ್ನೂ ಬಂದಿಲ್ಲ, ಕ್ರಿಸ್ತ ವಿರೋಧಿಗಳು ಬಂದಿಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ನೋಡಿ, ಪ್ರಪಂಚ ದೇಶದಲ್ಲಿ ಎಲ್ಲರೂ ಕೂಡ ಹೇಳುವಂಥದ್ದು ಏನಪ್ಪ ಅಂತ ನೋಡುವಾಗ, ಏನ್ರಿ, ನಿಮ್ಮ ಪ್ರಾಂತದಲ್ಲಿ ಇದ್ದವರು ನಾವು ಸತ್ಯವಾದ ಬೋಧಕರು, ನಿಜವಾದ ಬೋಧಕರು, ನಮ್ಮ ಬಳಿಯಲ್ಲಿ ಯೇಸು ಕ್ರಿಸ್ತರ ಆಶೀರ್ವಾದ ಇದೆ, ನಾವು ದೇವರನ್ನು ನೋಡಿದ್ದೀವಿ, ದೇವರನ್ನು ಕಂಡಿದ್ದೀವಿ, ದೇವರ ಬಳಿಯಲ್ಲಿ ಮಾತಾಡ್ತಾ ಇದ್ದೀವಿ, ದೇವರ ಆಶೀರ್ವಾದ ಇದೆ ಅಂತ ಹೇಳ್ತಾರೆ, ಹೇಳಲ್ವಾ? ಎಲ್ಲರೂ ಹೇಳ್ತಾರ ಅಥವಾ ಕೆಲವರು ಹೇಳ್ತಾರ? ಎಲ್ಲರೂ ಹೇಳ್ತಾರ? ಎಲ್ಲ ಬೋಧಕರು ಹಾಗೇನೆ ಹೇಳ್ತಾರೆ. ಯಾರಾದರೂ ನಾನು ಸುಳ್ಳು ಬೋಧಕನಂತೇಳಿ ಒಬ್ಬರಾದರೂ ಹೇಳೋದ್ರಿದ್ದಾರ? ಒಬ್ಬರಾದರೂ ನಾನು ಸುಳ್ಳು ಬೋಧಕ, ನಾನು ಭಿನ್ನವಾದ ಬೋಧಕ, ನಾನು ದೇವರಿಗೆ ವಿರುದ್ಧವಾದಂಥ ಬೋಧಕ, ಬೈಬಲ್ ಹಿಡಿದುಕೊಂಡವನು ಯಾರಾದರೂ ಹೇಳ್ತಾರ? ಹೇಳಲ್ಲ, ಯಾರು ಹೇಳಲ್ಲ. ಆಗಿರುವಾಗ ದೇವರು ಹೇಳ್ತಾರಲ್ಲ, ಅನೇಕ ಮಂದಿ ಸುಳ್ಳು ಪ್ರವಾದಿಗರು ಬಂದಿದ್ದಾರೆ, ಸುಳ್ಳು ಬೋಧಕರು ಬಂದಿದ್ದಾರೆ, ಬರ್ತಾರಂತೆ. ಯೇಸು ಪ್ರಭು ಹೇಳಿದ್ದಾರೆ, ಆಲ್ರೆಡಿ ಪೌಲನ್ ಹೇಳ್ತಾನೆ ಬಂದಿದ್ದಾರಂತೇಳಿ ತೋರಿಸ್ತಾನೆ. ಯೇಸು ಪ್ರಭು ಅನೇಕ ಮಂದಿ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು ಬರ್ತಾರೆ ಅಂತೇಳಿ ಪ್ರಭು ಹೇಳಿರುವಾಗ, ಅಪೊಸ್ತಲರು ಹೇಳ್ತಾರೆ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಬಂದಿದ್ದಾರೆ ಎಂದು, ಸುಳ್ಳು ಬೋಧಕರು ಬಂದಿದ್ದಾರೆ ಎಂದು, ಸುವಾರ್ತೆಯನ್ನು ಭಿನ್ನವಾಗಿ ಬೋಧನೆ ಮಾಡ್ತಾ ಇದ್ದಾರೆ ಎಂದು. ನನ್ನ ಮಾತಲ್ಲ, ನನ್ನ ಮಾತೇನಿಲ್ಲ. ಈ ಕೊನೆ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಜೀವಿಸದು ಹೋದರೆ ನಾವು ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ. ಮತ್ತೊಂದು ಸಾರಿ, ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ಏನು ಮಾಡ್ತಾರಂತೆ? ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ, ಅಂದರೆ ಯಾವ ಸೇವೆ? ಕ್ರಿಸ್ತನ ಸೇವೆ ಬಿಟ್ಟಿದ್ದಾರೆ. ಕ್ರಿಸ್ತನ ಸುವಾರ್ತೆ ಅಂದರೆ ನಿಜವಾದ ಸುವಾರ್ತೆಯನ್ನು ಬಿಟ್ಟಿದ್ದಾರೆ, ಸತ್ಯವಾದ ಸುವಾರ್ತೆಯನ್ನು ಬಿಟ್ಟಿದ್ದಾರೆ. ಬಿಟ್ಟು ಭಿನ್ನವಾದ ಸುವಾರ್ತೆ ಮಾಡ್ತಾ ಇದ್ದಾರೆ. ಈ ಭಿನ್ನವಾದ ಸುವಾರ್ತೆ ಯಾತಕ್ಕಾಗಿ ಅಂತ ನೋಡುವಾಗ, ತಮ್ಮ ಹೊಟ್ಟೆಗಾಗಿ. ಲೋಕದಲ್ಲಿ ಅನೇಕ ವಿದ್ಯೆಗಳಿದೆ, ಅದ್ರ ಜೊತೆಗೆ ಇದೊಂದು ವಿದ್ಯೆ. ಲೋಕದಲ್ಲಿ ಎಲ್ಲಿ ಕೆಲಸ ಸಿಗಲಿಲ್ಲ ಅಂದರೆ ಕೊನೆಯದಾಗಿ ದೇವರ ಸೇವೆ ಮಾಡೋಣ, ದೇವ್ರು ನನ್ನನ್ನು ಕರೆದಿದ್ದಾನೆ, ದೇವರಿಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ ಅಂತ ಬಂದ್ಬಿಡ್ತಾರೆ. ದೇವರು ನನ್ನನ್ನು ಕರೆದಿದ್ದಾನೆ, ದೇವರು ತನ್ನ ಸೇವೆ ನಿಮಿತ್ತವಾಗಿ ಕರೆದಿದ್ದಾನೆ. ಮತ್ತು ಬೈಬಲ್ ಟ್ರೈನಿಂಗ್ ಎಲ್ಲಿ ಆಗಿದೆ? ಬೈಬಲ್ ಎಲ್ಲಿ ಇವರು ಪಠಿಸಿದ್ದಾರೆ, ಎಲ್ಲಿ ಕಲ್ತಿದ್ದಾರೆ ಅಂತ ನೋಡುವಾಗ ಎಲ್ಲಿ ಇಲ್ಲ. ಪ್ರಿಯರ ದೇವರ ಮಕ್ಕಳಿರ, ಬೈಬಲ್ ಗ್ರಂಥವನ್ನು ಕಲಿಬೇಕು, ಕಲ್ತ್ಕೊಳ್ಬೇಕು. ಭಿನ್ನವಾದ ಬೋಧಕರಿದ್ದಾರಂತೆ. ಪ್ರಭು ಹೇಳಿದ್ದಾರೆ, ಅಪೊಸ್ತಲರು ಕೂಡ ಹೇಳಿದ್ದಾರೆ. ಪ್ರಭು ಏನೋ ಬರ್ತಾರಂತ ಹೇಳಿದ್ರು, ಅಪೊಸ್ತಲರು ಏನೋ ಆಲ್ರೆಡಿ ಬಂದಿದ್ದಾರಂತ ಹೇಳಿದ್ರು. ನಾವಿವಾಗ ಯಾರ ಮಾತನ್ನು ನಂಬ್ತೀವಿ? 1ನೇ ಶತಮಾನದಲ್ಲೇ ಭಿನ್ನವಾದ ಬೋಧಕರು ಬಂದಿರುವಾಗ, ಅನೇಕರು ಭಿನ್ನವಾದ ಸುವಾರ್ತಿಕರು ಬಂದಿರುವಾಗ, ಇವಾಗ ಪ್ರಪಂಚ ದೇಶದಲ್ಲಿ ಯಾರು ಹೆಚ್ಚಾಗಿದ್ದಾರಂತ ನೋಡುವಾಗ ಭಿನ್ನವಾದ ಸೇವಕರ, ಭಿನ್ನವಾದ ಬೋಧಕರ ಇದ್ದಾರೆ. ಅದನ್ನೇ ಹೇಳ್ತಾರೆ, ಅಂಥವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದದರಿಂದ ಇದನ್ನು
ಬರೆದಿದ್ದೇನೆ, ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ಒಳ್ಳೆತನದ ವಿಷಯದಲ್ಲಿ ಜಾಣರು, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರೂ ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿಬಿಡುವನು. ಅಂದರೆ 1ನೇ ಶತಮಾನದಲ್ಲಿ ಅನೇಕ ಭಿನ್ನವಾದ ಸುವಾರ್ತೆಗಳು. ಆ ಭಿನ್ನವಾದ ಬೋಧನೆಯಲ್ಲೇ ಇನ್ನೊಂದು ಬೋಧನೆ ಏನಪ್ಪ ಅಂತ ನೋಡುವಾಗ, 7 ವರ್ಷ ಶ್ರಮೆಗಳು ಬರುತ್ತೆ, ಆಮೇಲೆ ಬರುತ್ತೆ, ಮತ್ತೊಂದು ಕಾಲದಲ್ಲೇ ಬರುತ್ತೆ, ಇಂಥ ಕಾಲದಲ್ಲೇ ಬರುತ್ತೆ. 3.5 ವರ್ಷ ಸ್ವಲ್ಪ ಶ್ರಮೆಗಳು, ಇನ್ನು 3.5 ವರ್ಷ ಮಹಾ ಶ್ರಮೆಗಳು ಅಂತಾರೆ. 3.5 ವರ್ಷ ನೋಡುವಾಗ ಮಹಾ ಸಂಕಟ ಕಾಲ, ಮಹಾ ಶ್ರಮೆ ಕಾಲ ಅಂತ ಹೇಳ್ತಾರೆ. ಇನ್ನು 3.5 ವರ್ಷಗಳ ಕಾಲ ಸ್ವಲ್ಪ ಶ್ರಮೆಗಳಿರುತ್ತೆ, ಸ್ವಲ್ಪ ಸಂಕಟ ಇರುತ್ತೆ, ಕಷ್ಟಗಳಿರುತ್ತೆ ಅಂತ ಹೇಳ್ತಾರೆ. ಅದು ಕೂಡ ಯಾವ ವಚನವನ್ನು ತೋರಿಸ್ತಾರಂತ ನೋಡುವಾಗ ಏನ್ರಿ, ಮತ್ತಾಯನ ಬರೆದ ಸುವಾರ್ತೆ ಅಂಶಕ್ಕೆ ಬರ್ತಾ ಇದ್ದೀವಿ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನವನ್ನು ನೋಡಿ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನದಿಂದ, ಆದದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳಿದುಕೊಳ್ಳಲಿ. ಯೂದಾಯದಲ್ಲಿರುವವನು ಬೆಟ್ಟಗಳಿಗೆ ಓಡಿ ಹೋಗಲಿ, ಮಾಳಿಗೆಯ ಮೇಲಿರುವುದನ್ನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸರಿಯರಿಗೂ ಮಲೆಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಾಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ತು ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಇಲ್ಲಿ ನೀವು ಪರಿಶೋಧನೆ ಮಾಡಬೇಕಾಗತ್ತೆ. ಪ್ರತಿ ವಚನಗಳನ್ನು ಪರಿಶೋಧನೆ ಮಾಡಿ ಓದಬೇಕು, ತಿಳ್ಕೊಳ್ಬೇಕು. ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡಿಕೊಳ್ಳೋ ತನಕ ನೀವು ಧ್ಯಾನಿಸ್ತಾ ಇರಬೇಕು. ದೇವರೇ, ಇದು ಅರ್ಥ ಆಗ್ತಾ ಇಲ್ಲ, ಏನಿರ್ಬೋದು? ಇದು ಯಾರಿಗೆ ಸಂಬಂಧಪಟ್ಟದ್ದು? ಇದು 1ನೇ ಶತಮಾನದಲ್ಲಿ ಇದ್ದಂಥ ಕ್ರೈಸ್ತರ ಯಹೂದ್ಯರಿಗೆ ಸಂಬಂಧಪಟ್ಟದ್ದ ಅಥವಾ ಕ್ರೈಸ್ತರಿಗೆ ಸಂಬಂಧಪಟ್ಟದ್ದ? ಈಗ ನಡೆಯುತ್ತಾ? ಭವಿಷ್ಯತ್ತು ದಿನಗಳಲ್ಲಿ ನಡೆಯುತ್ತಾ? ಇದು 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಪರಲೋಕಕ್ಕೆ ಹೋದ ಮೇಲೆ ಮತ್ತಾಯನ ಬರೆದ ಸುವಾರ್ತೆ ಬರೆಯಲ್ಪಟ್ಟಿದೆ ರೀ. ಯೇಸು ಕ್ರಿಸ್ತರು ಪರಲೋಕಕ್ಕೆ ಹೋದ ಮೇಲೆ ಮತ್ತಾಯನ ಬರೆದ ಸುವಾರ್ತೆ ಆಗಿರ್ಬೋದು, ಇಲ್ಲ ಎಲ್ಲ ಮಾರ್ಕನ ಬರೆದ ಸುವಾರ್ತೆ, ಮತ್ತಾಯನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ, ಆಮೇಲೆ ಅಪೋಸ್ತಲರ ಕೃತ್ಯಗಳು, ಇವೆಲ್ಲವೂ ಕೂಡ ಯೇಸು ಕ್ರಿಸ್ತರು ಪರಲೋಕಕ್ಕೆ ಹೋದ ಮೇಲೆ ಆಮೇಲೆ ಕೆಲವು ವರ್ಷಗಳ ಆದಮೇಲೆ ಬರೀತಾರೆ. ಅಂದರೆ ಯೇಸು ಕ್ರಿಸ್ತರು ಇದ್ದಂಥ ಕಾಲದಲ್ಲಿ ಏನೇನು ಮಾತನಾಡಿದರೋ ಆಮೇಲೆ ಬರೀತಾರೆ. ಓಕೆ, ಇವಾಗ ಯೇಸು ಕ್ರಿಸ್ತರು ಏನು ಹೇಳಿದ್ದಾರೆ ಅಂತ ನೋಡುವಾಗ ಗಮನವಿರಲಿ. ದಾನಿಯೇಲನು ಪ್ರವಾದನೆ ಮಾಡಿದ್ದಾರಲ್ಲ, ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿರುವಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವನು ತಿಳುಕೊಳ್ಳಲಿ. ಪವಿತ್ರ ಸ್ಥಾನದಲ್ಲಿ ಹಾಳು ಮಾಡುವ ವಸ್ತು, ಹಾಳು ಮಾಡುವ ವಸ್ತುಗಳು ಪವಿತ್ರ ಸ್ಥಾನದಲ್ಲಿ ನಿಂತ್ಕೊಳ್ತವಂತೆ. ಪವಿತ್ರ ಸ್ಥಾನ ಯಾವುದಪ್ಪ ಅಂತ ನೋಡುವಾಗ ಯೆರೂಸಲೇಮ್ ಪಟ್ಟಣಕ್ಕೆ ಪವಿತ್ರ ಸ್ಥಾನ ಎಂದು ಅನೇಕ ವಚನಗಳು ಬೈಬಲ್ ಗ್ರಂಥದಲ್ಲಿ ಇರುತ್ತೆ ಪ್ರಿಯರೇ. ಯೆರೂಸಲೇಮ್ ಪಟ್ಟಣ ಇದೆಯಲ್ಲ, ಆ ಯೆರೂಸಲೇಮ್ ಪಟ್ಟಣದಲ್ಲಿ ದೇವಾಲಯ, ಆ ಯೆರೂಸಲೇಮ್ ಪಟ್ಟಣದಲ್ಲಿ ಧರ್ಮಶಾಸ್ತ್ರ, ಆ ಯೆರೂಸಲೇಮ್ ಪಟ್ಟಣದಲ್ಲಿ ದೇವರ ಪ್ರಜೆಗಳು. ಆ ಪ್ರಾಂತಕ್ಕೆ ಅದಕ್ಕೆ ಇದು ಪರಿಶುದ್ಧವಾದಂಥ ಸ್ಥಳ ಎಂದು ಕರೆಯಲ್ಪಟ್ಟಿದೆ, ಪರಿಶುದ್ಧವಾದ ಸ್ಥಳವೆಂದು. ಯೇಸು ಕ್ರಿಸ್ತರು ಬಂದ ಮೇಲೆ ಪರಿಶುದ್ಧ ಸ್ಥಳ ಯಾವುದಂತ ನೋಡುವಾಗ ದೇವರ ಸಭೆ, ಅಂದರೆ ಯೇಸು ಕ್ರಿಸ್ತರ ಸಭೆ. ಯೇಸು ಕ್ರಿಸ್ತರ ಸಭೆ ಸ್ಥಾಪನೆ ಆಗುವುದಕ್ಕಿಂತ ಮುಂಚಿತವಾಗಿ ಪರಿಶುದ್ಧ ಸ್ಥಳ ಯಾವುದಂತ ನೋಡುವಾಗ ಅದು ಯೆರೂಸಲೇಮ್ ಪಟ್ಟಣ. ಯೆರೂಸಲೇಮ್ ಪಟ್ಟಣ ಯೆಹೂದ್ಯರಿಗೆ ಪರಿಶುದ್ಧವಾದಂಥ ಸ್ಥಳ ಅದು. ಈ ಪರಿಶುದ್ಧವಾದಂಥ ಸ್ಥಳದಲ್ಲಿ, ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ಹಾಳು ಮಾಡುವ ಅಸಹ್ಯ ವಸ್ತುಗಳು ಏನಾಗ್ತವಂತೆ? ಆ ಪವಿತ್ರ ಸ್ಥಾನದಲ್ಲಿ ನಿಂತ್ಕೊಳ್ತವಂತೆ. ಹಾಳು ಮಾಡುವ ಅಸಹ್ಯ ವಸ್ತುಗಳು ಅಂದರೆ ಏನು? ಯಾವಾಗ ಬರುತ್ತೆ? ಅದಕ್ಕೆ ಭವಿಷ್ಯತ್ತು ದಿನಗಳಲ್ಲಿ
ಯೆರೂಸಲೇಮ್ ಪಟ್ಟಣದಲ್ಲಿ ಮತ್ತೆ ದೇವರ ಮಂದಿರ, ಅಂದರೆ 1ನೇ ಶತಮಾನದಲ್ಲಿ ದೇವರ ಮಂದಿರ ಧ್ವಂಸವಾಗಿದೆ ನೋಡಿ. ಆ ಧ್ವಂಸವಾಗಿರುವಂಥ ದೇವರ ಮಂದಿರ ಇರುವಂಥ ಆ ಸ್ಥಳ ಇದೆಯಲ್ಲ, ಅದು ಧ್ವಂಸ ಆಗಿರುವಂಥ ಸ್ಥಳ ಇದೆ ನೋಡಿ, ಆ ಸ್ಥಳದಲ್ಲೇ ದೇವರ ಮಂದಿರ ಕಟ್ಟಲ್ಪಡುತ್ತೆ. ದೇವರ ಮಂದಿರ ಕಟ್ಟಲ್ಪಟ್ಟ ಮೇಲೆ ಆ ದೇವರ ಮಂದಿರದಲ್ಲಿ ಕ್ರೈಸ್ತ ವಿರೋಧಿ ಬಂದು ಅಲ್ಲಿ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿ ಅಲ್ಲಿ ಅಸಹ್ಯವಾದಂಥ ಕಾರ್ಯಕ್ರಮ ನಡೆಯುತ್ತೆ. ಅಂದರೆ ಕ್ರೈಸ್ತ ವಿರೋಧಿ ಬಂದ ಮೇಲೆ ಒಂದು ವಿಗ್ರಹವನ್ನು ಸ್ಥಾಪಿಸ್ತಾನೆ. ಅವನು ಸ್ಥಾಪಿಸಿದ ಮೇಲೆ ಅಂದರೆ ಹಂದಿಗಳನ್ನು ಬಲಿ ಕೊಡ್ತಾನೆ. ಅಸಹ್ಯವಾದಂಥ ವಸ್ತು ಅಂದರೆ ಹಂದಿಗಳನ್ನು ಬಲಿ ಕೊಡ್ತಾನೆ ಅಂತೇಳಿ ಇವನು ಅಂದುಕೊಳ್ತಾನೆ. ದಾನಿಯೇಲ್ ಗ್ರಂಥದಲ್ಲಿ ಹೇಳಲ್ಪಟ್ಟಂಥ ಪ್ರವಾದನೆ 2 ಕಾಲಕ್ಕೆ, ಒಂದು ನೋಡುವಾಗ ಕ್ರಿಸ್ತ ಪೂರ್ವದಲ್ಲಿ ಅಂತಿಯೋಕಸ್ ಮೂಲಕ ನಡೆದಿರುವಂಥದ್ದು, ಇನ್ನೊಂದು ರೀತಿಯಲ್ಲಿ ನೋಡುವಾಗ ನೀರೋ ಚಕ್ರವರ್ತಿ ಕಾಲದಲ್ಲಿ, ರೋಮನರ ಆಳ್ವಿಕೆ ಕಾಲದಲ್ಲಿ ನಡೆಯುತ್ತೀರಿ. ತೋರಿಸ್ತೀನಿ, ವಾಕ್ಯದ ಮೂಲಕ ನಿಮಗೆ ತೋರಿಸ್ತೀನಿ ನಡೆದಿದೆಯಾ ಇಲ್ವಾ. ವಾಕ್ಯದ ಮೂಲಕ, ಅಂದರೆ ವಾಕ್ಯ ಏನು ಹೇಳುತ್ತೋ ಅದನ್ನು ನಂಬಿ, ನನ್ನ ಮಾತನ್ನು ನಂಬಬೇಡಿ, ನಾನು ಮಾತಾಡೋದು ಬೋಧನೆಯನ್ನು ನೀವು ನಂಬಬೇಡಿ. ದೇವರ ವಾಕ್ಯದ ಪ್ರಕಾರ ಇದೆಯಾ ಇಲ್ವಾ ಅಂತ ನೋಡಿ ಗಮನಿಸಬೇಕು, ಪರಿಶೋಧನೆ. ಮತ್ತೇನು ಬರೆದ ಸುವಾರ್ತೆಯಲ್ಲಿ ನೋಡಿದ್ದೇವೆ, ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ, ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಮಾಳಿಗೆ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಹೊಲದಲ್ಲಿರುವುದನ್ನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂದಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸರಿಯರಿಗೂ ಮಲೆಕೆಸಿರುವ ಹೆಂಗಸರಿಗೂ ಆಗುವ ಸಂಕಟವನ್ನು ಇಲ್ಲ ಕಷ್ಟವನ್ನು ಏನು ಹೇಳಲಿ. ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಾಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ದೇವರನ್ನು ಪ್ರಾರ್ಥನೆ ಮಾಡಿರಿ. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೆ ಆಗಲಿಲ್ಲ. ಏನ್ರಿ, ಇದೇ ವಚನವನ್ನು ಲೂಕನು ಕೂಡ ಬರೀತಾನೆ. ಇಲ್ಲಿ ಗಮನಿಸಬೇಕು, ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 17ನೇ ವಚನದಿಂದ, ಇದಲ್ಲದೆ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಗೆ ಮಾಡುವರು, ಆದರೂ ನಿಮ್ಮದೊಂದು ತಲೆ ಕೂದಲಾದರೂ ನಾಶವಾಗುವುದಿಲ್ಲ. ನಿಮ್ಮ ಸೈರಣೆಯಿಂದ ನಿಮ್ಮ ಪ್ರಾಣಗಳನ್ನು ಪಡೆದುಕೊಳ್ಳುವಿರಿ. ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ. ಆಗ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಆ ಪಟ್ಟಣದಲ್ಲಿರುವವರು ಅದರೊಳಗಿಂದ ಹೊರಟು ಹೋಗಲಿ, ಹಳ್ಳಿಯವರು ಅದರೊಳಕ್ಕೆ ಹೋಗದಿರಲಿ. ಯಾಕೆಂದರೆ ಬರೆದಿರುವುದೆಲ್ಲ ನೆರವೇರುವುದಕ್ಕಾಗಿ ಅವು ದಂಡನೆಯ ದಿವಸಗಳಾಗಿವೆ. ಆ ದಿನಗಳಲ್ಲಿ ಬಸರೆಯರಿಗೂ ಮೊಲೆಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ. ಈ ಸೀಮೆಯ ಮೇಲೆ ಮಹಾ ವಿಪತ್ತು, ಈ ಜನರಿಗೆ ಉಗ್ರ ದಂಡನೆಯು ಆಗುವುದು. ಅವರು ಕತ್ತಿಯ ಬಾಯಿಗೆ ಬೀಳುವರು, ಅವರನ್ನು ಅನ್ಯ ದೇಶಗಳಿಗೆ ಸೆರೆ ಹಿಡಿದುಕೊಂಡು ಹೋಗುವರು. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುವುದು. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನದಿಂದ 22ನೇ ವಚನದವರೆಗೆ ನೋಡಿದ್ದೀವಲ್ವ. ಅದು ಅದೇ ಪ್ರಕಾರ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 17ನೇ ವಚನದಿಂದ 24ನೇ ವಚನದವರೆಗೆ ನೋಡಿದ್ದೇವೆ. ಎಷ್ಟನೇ ವಚನದವರೆಗೆ? 24ನೇ ವಚನದವರೆಗೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನದಿಂದ 20-22ನೇ ವಚನದವರೆಗೆ ಇರುವಂಥ ವಿಷಯ ಸಂಗತಿ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 17ನೇ ವಚನದಿಂದ 24ನೇ ವಚನದವರೆಗೆ ಇರುವಂಥ ಸಂಗತಿ ಒಂದೇನಾ ಅಥವಾ ಬೇರೆನಾ? ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಮಹಾ ಸಂಕಟ ಕಾಲ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಇದೆ, ಲೂಕನು ಬರೆದ ಸುವಾರ್ತೆಯಲ್ಲಿ ಇದೆ. ಇವು ಎರಡೂ ಕೂಡ ಒಂದೇ ಕಾಲಕ್ಕೆ ಸಂಬಂಧಪಟ್ಟಂಥ ಶ್ರಮೆಗಳ ಅಥವಾ ಬೇರೆ ಬೇರೆ ಕಾಲಕ್ಕೆ ಸಂಬಂಧಪಟ್ಟಂಥ ಶ್ರಮೆಗಳ? ಉತ್ತರ, ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನದಿಂದ ನೋಡಿದ್ದೀವಲ್ವಾ, ಅಲ್ಲಿರುವಂಥ ಮಹಾ ಸಂಕಟದ ಕಾಲ. ಯಾಕೆಂದರೆ ಈ ವಚನಗಳನ್ನು ತೋರಿಸ್ಕೊಂಡು ಭವಿಷ್ಯತ್ತು ದಿನಗಳಲ್ಲಿ 7 ವರ್ಷ ಮಹಾ ಸಂಕಟ ಕಾಲ, 7 ವರ್ಷ ಮಹಾ ಶ್ರಮೆಗಳು ಬರುತ್ತೆ. 3.5 ವರ್ಷ ಸ್ವಲ್ಪ ಶ್ರಮೆಗಳು ಇರುತ್ತೆ, 3.5 ವರ್ಷ ಬಹಳ ಶ್ರಮೆಗಳು ಇರುತ್ತೆ, ಮಹಾ ಸಂಕಟ ಇರುತ್ತೆ ಅಂತ ಹೇಳ್ತಾರೆ.
3.5 ವರ್ಷ ಮಹಾ ಸಂಕಟ, 3.5 ವರ್ಷ ಸ್ವಲ್ಪ ಸಂಕಟ ಕಾಲ, ಸ್ವಲ್ಪ ಕಷ್ಟದ ಕಾಲ. ಇವೆರಡು ವಚನಗಳು ಅಂದರೆ ಲೂಕನ ಬರೆದ ಸುವಾರ್ತೆಯಲ್ಲಿ ಇರುವಂಥದ್ದು, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಇರುವಂಥದ್ದು ತೋರಿಸಿ ಹೇಳ್ತಾರೆ ಇವೆರಡು ಕೂಡ ಒಂದೇ ಕಾಲಕ್ಕೆ ಸಂಬಂಧಪಟ್ಟದ್ದು ಅಂತ. ಆಗಿರುವಾಗ ಗಮನಿಸಬೇಕು, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಪ್ರವಾದಿಯಾಗಿರುವಂಥ ದಾನಿಯೇಲನು ಹೇಳಿರೋ ಪ್ರಕಾರ ಹಾಳು ಮಾಡುವ ಅಸಹ್ಯ ವಸ್ತುಗಳು, ಪ್ರವಾದಿಯಾಗಿರುವಂಥ ದಾನಿಯೇಲನು ಹೇಳಿರೋ ಪ್ರಕಾರ ಹಾಳು ಮಾಡುವ ಅಸೂಯ ವಸ್ತುಗಳು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಯೆರೂಸಲೇಮ್ ಪಟ್ಟಣ ಬಿಟ್ಟು ಹೊರಟೋಗಿ, ಯೆರೂಸಲೇಮ್ ಪಟ್ಟಣವನ್ನು ಬಿಟ್ಟು ಹೊರಟೋಗಿ. ಯಾಕೆಂದರೆ ಮಹಾ ಸಂಕಟ ಕಾಲ ಬರುತ್ತೆ, ಮಹಾ ಕಷ್ಟಗಳ ಕಾಲ ಬರುತ್ತೆ. ಅಂಥ ಸಂಕಟಗಳು, ಅಂಥ ಕಷ್ಟಗಳು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೆ ಆಗಿಲ್ಲ ಅಂತ ಹೇಳ್ತಾರೆ, ಇನ್ನು ಮೇಲೆ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ. ಅದೇ ಪ್ರಕಾರ ಲೂಕನ ಬರೆದ ಸುವಾರ್ತೆಯಲ್ಲೂ ಕೂಡ ನೋಡಿದ್ದೇವೆ ಅದೇ ವಚನವನ್ನು. ಅಂದರೆ ಇವರು ಇನ್ನೂ ಹೆಚ್ಚಾಗಿ ವಿವರಣೆ ಕೊಡ್ತಾ ಇದ್ದಾರೆ. ಏನು ಕೊಡ್ತಾ ಇದ್ದಾರೆ ಅಂತ ನೋಡುವಾಗ 20ನೇ ವಚನ ಕೆಳಗಡೆ ಮಾತು, 19ನೇ ವಚನ, ನಿಮ್ಮ ಸೈರಣೆಯಿಂದ ನಿಮ್ಮ ಪ್ರಾಣಗಳನ್ನು ಪಡೆದುಕೊಳ್ಳುವಿರಿ, ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ. ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಪರಿಶೋಧನೆ ಅವೆರಡು ಕೂಡ ಒಂದೇ ಕಾಲಕ್ಕೆ ಸಂಬಂಧಪಟ್ಟಿದೆಯಾ ಅಥವಾ ಬೇರೆ ಬೇರೆ ಕಾಲಕ್ಕೆ ಸಂಬಂಧಪಟ್ಟಿದೆಯಾ ಅಂತ ನೋಡುವಾಗ ಒಂದೇ ಕಾಲಕ್ಕೆ ಸಂಬಂಧಪಟ್ಟಿದೆ. ಮಹಾ ಸಂಕಟ ಕಾಲ, ಆ ಮಹಾ ಸಂಕಟ ಕಾಲ ಬರೋದಕ್ಕಿಂತ ಮುಂಚಿತವಾಗಿ ದಾನಿಯೇಲ ಪ್ರವಾದಿ ಹೇಳಿರೋ ಪ್ರಕಾರ ಹಾಳು ಮಾಡುವ ಅಸಹ್ಯ ವಸ್ತುಗಳು ಪರಿಶುದ್ಧ ಪಟ್ಟಣದಲ್ಲಿ ಅಂದರೆ ಪವಿತ್ರ ಸ್ಥಾನದಲ್ಲಿ ಇರುವುದನ್ನು ನೀವು ನೋಡುವಾಗ ಯೆರೂಸಲೇಮ್ ಪಟ್ಟಣವನ್ನು ಬಿಟ್ಟು ಹೊರಟು ಹೋಗಬೇಕು. ಯಾಕೆಂದರೆ ಮಹಾ ಸಂಕಟ ಕಾಲ ಬರುತ್ತೆ, ಮಹಾ ಶ್ರಮೆಗಳು ಬರುತ್ತೆ, ಹಿಂಸೆಗಳು, ಕಷ್ಟದ ಕಾಲ ಅದು ಅಂತ ಹೇಳಿದ್ದಾರೆ. ಬರುತ್ತೆ ಅಂತ ಹೇಳಿದ್ದಾರೆ. ಅದು ಯಾವ ಕಾಲದಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅನ್ನುವಂಥದ್ದು ಲೂಕನು ಬರೆದ ಸುವಾರ್ತೆಯಲ್ಲಿ ನೋಡ್ತೀವಿ. ಒಂದ್ಸಾರಿ ಮತ್ತೊಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೋಗಿ ಬರೋಣ. ಯಾಕೆಂದರೆ ಇದು 2 ಸಾರಿ 3 ಸಾರಿ ಹೇಳಿದ್ರೇ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಹೇಳದೆ ಹೋದರೆ 2-3 ಸಾರಿ ಯಾಕೆ ಹೇಳ್ತೀನಿ ಅಂದರೆ, ಪ್ರಿಯರ ದೇವ್ರ ಮಕ್ಕಳಿರ, ನೀವು ಅರ್ಥ ಮಾಡಿಕೊಳ್ಬೇಕು ಅಂತ. ಪ್ರಪಂಚ ದೇಶದಲ್ಲಿ ನರಗಳಲ್ಲಿ ತುಂಬಿಸಿದರೆ 7 ವರ್ಷ ಮಹಾ ಸಂಕಟ ಕಾಲ ಬರುತ್ತೆ, ಮಹಾ ಶ್ರಮೆಗಳು ಬರುತ್ತೆ. ಇವಾಗಲ್ಲ, ಭವಿಷ್ಯತ್ತು ದಿನಗಳಲ್ಲಂತ ಹೇಳ್ತಾರೆ. ಹಾಗೆ ಒಂದು ವೇಳೆ ನಂಬಿಕೊಂಡು ಕುಳಿತುಕೊಂಡ್ರೆ ನೀವು ಮೋಸದಲ್ಲಿದ್ದೀರಂತ ಅರ್ಥ, ಮೋಸ ಮಾಯದಲ್ಲಿದ್ದೀರಂತ ಅರ್ಥ. 24ನೇ ಅಧ್ಯಾಯ ಗಮನಿಸ್ರಿ. ಆದದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವನು ತಿಳುಕೊಳ್ಳಲಿ, ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಮಾಳಿಗೆಯ ಮೇಲೆ ಇರುವುದನ್ನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ. ಅಂದರೆ ಇಲ್ಲಿ ದಾನಿಯೇಲನು ಅಸಹ್ಯವಾದಂಥ ವಸ್ತುಗಳು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ಕಾಣುವಾಗ ಅಂತ ಹೇಳಿರುವುದರಿಂದ ಇವರೇನು ಅಂದ್ಕೊಳ್ತಾರೆ, ಭವಿಷ್ಯತ್ತು ದಿನಗಳಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ದೇವರ ಮಂದಿರ ಮತ್ತೆ ಸ್ಥಾಪಿಸಲ್ಪಡುತ್ತೆ. ಆ ದೇವರ ಮಂದಿರದಲ್ಲಿ ಕ್ರಿಸ್ತ ವಿರೋಧಿ ಬರ್ತಾನೆ, ಬಂದು ಒಂದು ವಿಗ್ರಹವನ್ನು ನಿಲ್ಲಿಸ್ತಾನೆ, ಅದಕ್ಕೆ ಒಂದು ಬಲಿಪೀಠವನ್ನು ಕಟ್ಟಿಸಿ ಅಲ್ಲಿ ಹಂದಿಗಳನ್ನು ಬಲಿ ಕೊಡ್ತಾನೆ, ಅದು ಅಸಹ್ಯವಾದಂಥದ್ದು ಅಂತೇಳಿ ಈ ರೀತಿ ಹೇಳ್ತಾರೆ ಪ್ರಿಯರೇ, ಇವರು ಹೇಳುವಂಥದ್ದು. ಆದರೆ ಬೈಬಲು ಸಮಾಧಾನ ಕೊಡುತ್ತೆ. ಲೂಕನೇನು ಹೇಳ್ತಾನೆ ನೋಡಿ, ಲೂಕನ ಬರೆದ ಸುವಾರ್ತೆಯಲ್ಲಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಪವಿತ್ರ ಸ್ಥಾನದಲ್ಲಿ ಹಾಳು ಮಾಡುವ ವಸ್ತುಗಳು ಅಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಹೊರಟೋಗ್ಬೇಕು. ಪವಿತ್ರ ಸ್ಥಾನದಲ್ಲಿ ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ಹಾಳು ಮಾಡುವ ಅಸಹ್ಯ ವಸ್ತುಗಳು ನಿಂತಿರುವುದನ್ನು ನೀವು ನೋಡುವಾಗ ಹೊರಟೋಗ್ಬೇಕಂತ ಹೇಳ್ತಾರೆ. ಲೂಕನ ಬರೆದ ಸುವಾರ್ತೆಯಲ್ಲಿ 21ನೇ ಅಧ್ಯಾಯ 20ನೇ ವಚನ, ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ, ಆಗ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಅಂದರೆ ಯಾರು ಬರ್ತಾರೆ? ಅಸಹ್ಯ ವಸ್ತುಗಳಂದ್ರೆ ಯಾರು? ಅಸಹ್ಯ ವಸ್ತುಗಳಂದ್ರೆ ಏನಂತ ನೋಡುವಾಗ ರೋಮನರು ಗಮನಿಸಬೇಕು. ರೋಮನರು ಅನ್ಯರು,
ಯೆಹೂದ್ಯರು ದೇವರ ಪ್ರಜೆಗಳೆಂದು ಕರೆಯಲ್ಪಡ್ತಾ ಇದ್ದಾರೆ. ಅನ್ಯರು ತಮ್ಮ ದೇವತೆಗಳನ್ನು ನಮಸ್ಕಾರ ಮಾಡಿಕೊಂಡು ತಮ್ಮ ದೇವತೆಗಳ ಹೆಸರು ಮೇಲೆ ಬಂದು ಯೆರೂಸಲೇಮ್ ಪಟ್ಟಣವನ್ನು ಮುತ್ತಿಗೆ ಹಾಕ್ತಾರೆ. ಪ್ರಿಯರೇ, ಯೆರೂಸಲೇಮ್ ಪಟ್ಟಣವನ್ನು ಮುತ್ತಿಗೆ ಹಾಕುವಂಥದ್ದು ನೋಡ್ತೀವಿ. ಅದು 1ನೇ ಶತಮಾನದಲ್ಲಿ ನಡೆಯುತ್ತೆ. ಇವಾಗ ಯೇಸು ಪ್ರಭು ಹೇಳುವಂಥ ಮಾತು ಗಮನಿಸಬೇಕು. ಲೂಕನು ಬರಿತಾ ಇದ್ದಾನಲ್ಲ, 20ನೇ ವಚನ, ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ. ಆಗ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಆ ಪಟ್ಟಣದಲ್ಲಿರುವವರು ಅದರೊಳಗಿಂದ ಹೊರಟು ಹೋಗಲಿ, ಹಳ್ಳಿಯವರು ಅದರೊಳಕ್ಕೆ ಹೋಗದಿರಲಿ. ಯಾಕೆಂದರೆ ಬರೆದಿರುವುದೆಲ್ಲ ನೆರವೇರುವುದಕ್ಕಾಗಿ ಅವು ದಂಡನೆಯ ದಿವಸಗಳಾಗಿವೆ. ಆ ದಿನಗಳಲ್ಲಿ ಬಸರೆಯರಿಗೂ ಮೊಲೆಕೋಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಆ ಸೀಮೆಯ ಮೇಲೆ ಮಹಾವಿಪತ್ತು, ಈ ಜನರಿಗೆ ಉಗ್ರ ದಂಡನೆಯೂ ಆಗುವವು, ಅವರು ಕತ್ತಿಯ ಬಾಯಿಗೆ ಬೀಳುವರು. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 17ನೇ ವಚನದಿಂದ 24ನೇ ವಚನ, ಅದೇ ಪ್ರಕಾರ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 15ರಿಂದ 22ನೇ ವಚನ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಸಂದರ್ಭ ಒಂದೇ. ಯೆರೂಸಲೇಮ್ ಪಟ್ಟಣದಲ್ಲಿ, ಯೂದಯ ಪ್ರಾಂತದಲ್ಲಿ ಮಹಾ ಸಂಕಟ ಕಾಲ, ಮಹಾ ವಿಪತ್ತು. ಇವರು ಎಲ್ಲಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಅಂತ ನೋಡುವಾಗ, ದಾನಿಯೇಲ ಪ್ರವಾದಿ ಹೇಳಿರುವಂಥ ಹಾಳು ಮಾಡುವ ಅಸಹ್ಯ ವಸ್ತುಗಳಂತಂದರೆ ಒಂದು ವಿಗ್ರಹವನ್ನು, ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ಮಂದಿರ ಸ್ಥಾಪನೆಯಾಗುತ್ತೆ, ಅಲ್ಲಿ ಒಂದು ವಿಗ್ರಹ ನಿಲ್ಲಿಸ್ತಾರೆ, ಆ ವಿಗ್ರಹ ನಿಲ್ಲಿಸಿದ ಅದಕ್ಕೆ ಬಲಿ ಕೊಡ್ತಾರೆ ಅಂತೇಳಿ ಈ ಮಾಯದಲ್ಲಿದ್ದಾರೆ ಇವರು. ಈ ಮಾಯದಲ್ಲಿದ್ದಾರೆ ಅವರು. 7 ವರ್ಷ ಮಹಾ ಸಂಕಟ ಕಾಲ ಬರುತ್ತಂತ ಹೇಳ್ತಾ ಇದ್ದಾರಲ್ಲ, ಇದೇ ಮಾಯದಲ್ಲಿದ್ದಾರೆ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ಹಾಳು ಮಾಡುವ ಅಸಹ್ಯ ವಸ್ತುಗಳು ಅಂದರೆ ಯೆರೂಸಲೇಮ್ ಪಟ್ಟಣವನ್ನು ಹಾಳು ಮಾಡೋದಕ್ಕೆ ಬಂದಿರುವಂಥ ಅಸಹ್ಯರು ಯಾರಪ್ಪ ಅಂತ ನೋಡುವಾಗ ಅನ್ಯರು, ರೋಮನರು. ಅವ್ರು ರೋಮನರು ದೇವರನ್ನ ನಂಬಿದವರಲ್ಲ, ರೋಮನರು ಯೇಸು ಕ್ರಿಸ್ತರನ್ನ ನಂಬಿದವರಲ್ಲ, ಅನ್ಯರು ಅವರು. ಅನೇಕ ವಿಗ್ರಹಾರಾಧನೆ ಮಾಡಿ ಅನೇಕ ಏನ್ರಿ ಅಂದರೆ ಯೆರೂಸಲೇಮ್ ಪಟ್ಟಣ ಪರಿಶುದ್ಧವಾದಂಥ ಸ್ಥಳ, ಪವಿತ್ರ ಸ್ಥಳ ಎಂದು ಕರೆಯಲ್ಪಡ್ತಾ ಇದೆಯಲ್ಲ, ಆ ಪವಿತ್ರ ಸ್ಥಳವಾಗಿರುವಂಥ ಯೆರೂಸಲೇಮ್ ಪಟ್ಟಣದ ಮೇಲೆ ದಂಡು ಬಂದಿದೆ. ಮುತ್ತಿಗೆ ಹಾಕಿದೇರಿ, ಯೆರೂಸಲೇಮ್ ಪಟ್ಟಣವನ್ನು ಮುತ್ತಿಗೆ ಹಾಕಿದೇರಿ. ರೌಂಡಾಗಿ ಯಾರು? ರೋಮನರು. ಇತಿಹಾಸ ಗೊತ್ತಿರಬೇಕು. ರೋಮನರು. ಪ್ರಿಯರಾದ ದೇವರ ಮಕ್ಕಳಿರ, ಆ ರೋಮನರು ಚಕ್ರವರ್ತಿನೇ ದೇವರಂತ ಹೇಳಿಕೊಂಡು ಅವರನ್ನು ನೀವು ಪೂಜಿಸಬೇಕು, ಇಲ್ಲದೆ ಹೋದರೆ ನಿಮ್ಮನ್ನು ಕಡ್ದಾಕ್ತೀವಿ, ಕೊಂದಾಕ್ತೀವಿ, ನಾಶ ಮಾಡ್ತೀವಿ. ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರು ರೋಮನರ ಮೇಲೆ, ರೋಮನರ ಅಧಿಕಾರದ ಮೇಲೆ, ಚಕ್ರವರ್ತಿ ಮೇಲೆ ವಿರುದ್ಧವಾಗಿ ಮಾತನಾಡಿರುವುದರಿಂದ ಅವರೆಲ್ಲರೂ ಒಗ್ಗಟ್ಟಾಗ್ತಾರೆ. ರೋಮನರು ಒಗ್ಗಟ್ಟಾಗಿ ಅನೇಕ ಸೈನ್ಯ ದಂಡು ಸೈನ್ಯವನ್ನು ಯೆರೂಸಲೇಮ್ ಪಟ್ಟಣದ ಮೇಲೆ ಕಳಿಸ್ಕೊಡ್ತಾರೆ. ಯೆರೂಸಲೇಮ್ ಪಟ್ಟಣದ ಮೇಲೆ ಅದೇ ನಡೆಯುತ್ತೆ. ಮತ್ತೊಂದು ಸಾರಿ, ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ. ಅಂದರೆ ದಂಡು ಬರುತ್ತೆ ಯೆರೂಸಲೇಮ್ ಪಟ್ಟಣದಲ್ಲಿ. ದಂಡು ಯಾವ ದಂಡು ಅಂತ ನೋಡುವಾಗ ರೋಮನರ ದಂಡು. ರೋಮನರ ದಂಡು ಬಂದಿದ್ಯಾ ಬಂದಿಲ್ವ ಅಂತ ನೋಡುವಾಗ 1ನೇ ಶತಮಾನದಲ್ಲೇ ನಡೆದಿದೆ ರೀ. 1ನೇ ಶತಮಾನದಲ್ಲಿ ನಡೆದಿದೆ. ಎಂಥ ಸಂಕಟಗಳಂತೂ ನೋಡುವಾಗ ಮಹಾ ಸಂಕಟಗಳಂತೂ ನೋಡುವಾಗ ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, ಈ ದಂಡುಗಳು ಬರ್ತಾರಲ್ಲ, ಅಂದರೆ ರೋಮನರ ದಂಡು ಇದೆ ನೋಡಿ. ರೋಮನರ ದಂಡು ಹುಡುಗರನ್ನು, ಯುವಕರನ್ನು, ಸ್ತ್ರೀಯರನ್ನು, ಮುದುಕರನ್ನು ಕನಿಕರಿಸದೆ ಚಿಕ್ಕ ಮಕ್ಕಳ ಮೊದಲುಗೊಂಡು ವೃದ್ಧರ ತನಕ ಕನಿಕರಿಸದೆ ಕೊಂದಾಕಿರುವಂಥದ್ದು. ಯೆಹೂದ್ಯರನ್ನು ಕಂಡಲ್ಲೇ ಯಾರು ಯೇಸು ಕ್ರಿಸ್ತರ ಮಾತನ್ನು ನಂಬಿ ಆ ದೇಶವನ್ನು ಬಿಟ್ಟೋಗಿದ್ದಾರೋ ಅವರು ರಕ್ಷಣೆ ಹೊಂದಿದ್ದಾರೆ. ನಾವು ಇಲ್ಲೇ ಇರ್ತೀವಿ, ಇದೇ ನಮ್ಮ ದೇಶ, ಇಲ್ಲೇ ಉಳ್ಕೊಳ್ತೀವಿ, ಯಾರು ಬಂದರೂ ಪರವಾಗಿಲ್ಲ, ಆ ದೇವರ ಮಾತು ನಮ್ಗೆ ಬೇಕಾಗಿಲ್ಲ ಅಂತೇಳಿ ಮೊಂಡರಾಗಿ ಯಾರಿದ್ದಾರೋ ಅವರೆಲ್ಲರೂ ಕೂಡ ನಾಶವಾಗಿದ್ದಾರೆ. ಯೆರೂಸಲೇಮ್ ಪಟ್ಟಣ ಧ್ವಂಸವಾಗಿದೆ ರೀ. ಸುಟ್ಟು ಬೂದಿ ಮಾಡಿದ್ದಾರೆ. 1ನೇ ಶತಮಾನದಲ್ಲಿ ಸುಟ್ಟಿದ್ದಾರೆ. ದೇವಾಲಯವನ್ನು ಸುಟ್ಟಿದ್ದಾರೆ. ಅಲ್ಲಿರುವಂಥ ದೊಡ್ಡ ಕೋಟೆಗಳನ್ನು ಸುಟ್ಟಿದ್ದಾರೆ. ಯೇಸು ಪ್ರಭು ಆಲ್ರೆಡಿ ಪ್ರವಾದನೆ ಹೇಳಿದ್ದಾರೆ, ಮುಂಚಿತವಾಗಿ ಪ್ರವಾದನೆ.
ಅದೇ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನ ಪ್ರವಾದನೆ ಹೇಳ್ತಾರೆ ಪ್ರೇರೆ. ಇದು ಕೂಡ ಭವಿಷ್ಯದಲ್ಲಿ ನಡೆಯುತ್ತಂತ ಹೇಳ್ತಾರೆ. ಯೇಸು ಕ್ರಿಸ್ತರು ಹೊರಟೋದ ಮೇಲೆ 70ರಲ್ಲಿ, ಕ್ರಿಸ್ತ ಶಕ 70ರಲ್ಲಿ ಸಂಪೂರ್ಣವಾಗಿ ಯೆರೂಸಲೇಮ್ ಪಟ್ಟಣದ ಮೇಲೆ ಮಹಾ ಸಂಕಟ ಕಾಲ. ಹೇಳ್ತೀನಿ, ಕೊನೆ ತನಕ ನೋಡಿ. ಮುಂಚಿತವಾಗಿ ಹೇಳಿರುವಂಥ ಮಾತು ಗಮನಿಸ್ಬೇಕು. ನೀವೆಲ್ಲರೂ ಕೂಡ ವಾಕ್ಯಗಳನ್ನು ನಂಬ್ತೀರಾ? ಯೇಸು ಕ್ರಿಸ್ತರನ್ನು ನಂಬ್ತೀರಾ? ಬೈಬಲ್ ಗ್ರಂಥವನ್ನು ನಂಬ್ತೀರಾ? ನಮ್ಮನ್ನು ನಂಬಕ್ಕೆ ಹೋಗ್ಬೇಡಿ, ಯಾವ ಸೇವಕರನ್ನು ನಂಬಬೇಡಿ, ಯಾವ ಸೇವಕರನ್ನು ನಂಬಕ್ಕೆ ಹೋಗಬೇಡಿ. ನಿಮ್ಮ ಸೇವಕರು ಯಾರು ನಿಮ್ಮನ್ನು ಕಾಪಾಡಲ್ಲ. ನಾನು ನಿಮ್ಮನ್ನು ಕಾಪಾಡಲ್ಲ, ನಾನು ನಿಮ್ಮನ್ನು ಕಾಪಾಡಲ್ಲ, ಇನ್ನೊಬ್ಬರು ನಿಮ್ಮನ್ನು ಯಾರೂ ಕಾಪಾಡಲ್ಲ. ಯಾವ ಇಂಟರ್ನ್ಯಾಷನಲ್ ಬೋಧಕನು ಕೂಡ ನಿಮ್ಮನ್ನು ಕಾಪಾಡಲ್ಲ. ನಿಮ್ಮನ್ನು ಕಾಪಾಡುವಂಥ ಏಕೈಕ ವ್ಯಕ್ತಿ ಮಹಾಶಕ್ತನು, ಶಕಪುರುಷನಾಗಿರುವಂಥ ಕ್ರಿಸ್ತನು. ಅವರೇ ನಿಮ್ಮನ್ನು ಕಾಪಾಡ್ತಾರೆ, ನಾವು ಕಾಪಾಡಲ್ಲ ರೀ. ಇದು ನಿಜ ಪ್ರಿಯರೇ. ನಾವು ಕಲ್ತ್ಕೊಂಡು 4 ಮಾತುಗಳನ್ನು ಹೇಳ್ತೀವಿ. ನೀವು ರಕ್ಷಣೆ ಹೊಂದಬೇಕಾದರೆ ಅವರ ಕೃಪೆಯಿಂದ ಅವರ ಪ್ರಾಣ ತ್ಯಾಗದ ಮೂಲಕನೇ ನಿಮಗೆ ರಕ್ಷಣೆ ಬರುತ್ತೆ, ವಿನಃ ನಮ್ಮ ಮೂಲಕ ಅಲ್ಲ. ಸೇವಕರನ್ನು ಪ್ರೀತಿಸಿ, ಸಹಾಯ ಮಾಡಿ, ಕಾಣಿಕೆ ಕೊಡ್ತೀರಾ ಪ್ರೀತಿಯಿಂದ ಕೊಡಿ, ದ್ವೇಷ ಹಾಗೆ ಇಟ್ಕೊಂಡು ಬೇಡ. ಕೊಡಬೇಕಂದ್ರೆ ಕೊಡಿ, ಪ್ರೀತಿ ಇರಲಿ, ದ್ವೇಷ ಇಟ್ಕೊಂಡು ಬೇಡ. ಅವರೇನೋ ಉದ್ಧಾರ ಮಾಡ್ತಾರಂತಲ್ಲ, ಅವರೇನೋ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರಂತಲ್ಲ. ಪ್ರಿಯರಾದ ದೇವರ ಮಕ್ಕಳಿರ, ಜಾಗ್ರತೆ ಪಡಬೇಕು. 19ನೇ ಅಧ್ಯಾಯ 41. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಕಣ್ಣೀರು ಸುರಿಸಿ, ನೀನಾದರೂ ಸಮಾಧಾನಕ್ಕೆ ಬೇಕಾದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ಯೆರೂಸಲೇಮನ್ನು ಕುರಿತು ಹೇಳ್ತಾ ಇದ್ದಾರೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳ್ಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿ ನಿನ್ನನ್ನು ಬಂದು ಮಾಡಿ, ನಿನ್ನನ್ನು, ನಿನ್ನೊಳಗೆ ನಿನ್ನ ಜನರನ್ನು ನಿರ್ಮೂಲ ಮಾಡಿ, ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿನಗಳು ನಿನ್ನ ಮೇಲೆ ಬರುವವು. ನಿನ್ನ ಸುತ್ತಲೂ ಒಡ್ಡು ಕಟ್ತಾರೆ ನಿನ್ನ ಶತ್ರುಗಳು. ಯೆರೂಸಲೇಮೇ, ನಿನ್ನ ಶತ್ರುಗಳು ಯೆರೂಸಲೇಮೇ, ಯೆರೂಸಲೇಮಿನಲ್ಲಿದ್ದಂಥ ಯೆಹೂದ್ಯರೇ, ನಿನ್ನ ಶತ್ರುಗಳು ಬಂದು ನಿನ್ನ ದೇಶವನ್ನು, ನಿನ್ನ ಆಲಯವನ್ನು ಏನು ಮಾಡ್ತಾರೆ? ಮೊಟ್ಟ ಮೊದಲು ಸುತ್ತಿಕೊಳ್ತಾರೆ. ಎಲ್ಲರೂ ಒಗ್ಗಟ್ಟಾಗ್ತಾರೆ. ಅಂದರೆ ರೋಮನವರು ಬರ್ತಾರೆ, ನಿನ್ನ ಶತ್ರುಗಳು ಬರ್ತಾರೆ. 43. ದೇವರು ನಿನಗೆ ದರ್ಶನ ಕೊಟ್ಟ ಸಮಯದಲ್ಲಿ ನೀನು ತಿಳುಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ, ನಿನ್ನನ್ನು, ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ, ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿನಗಳು ನಿನ್ನ ಮೇಲೆ ಬರುತ್ತೆ ಅಂತ ಹೇಳ್ತಾರೆ. ಯೆರೂಸಲೇಮ್ ಪಟ್ಟಣವನ್ನು ಕುರಿತು ಭವಿಷ್ಯತ್ತು, ಯೇಸು ಕ್ರಿಸ್ತರು ಇರುವಂತಹ ಆ ಕಾಲದಲ್ಲಿ ಭವಿಷ್ಯತ್ತು ಹೇಳ್ತಾರೆ. ಕ್ರಿಸ್ತ ಶಕ ಯೇಸು ಕ್ರಿಸ್ತರು ಹೊರಟೋದ ಮೇಲೆ, ಅಂದರೆ 30ರಲ್ಲಿ ಪರಲೋಕಕ್ಕೆ ಹೊರಟೋಗ್ತಾರೆ. ಸಿಲುಬೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು ಮೃತ್ಯುಂಜಯನಾಗಿ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೋಗ್ತಾರೆ. ಪರಲೋಕಕ್ಕೆ ಹೋದ ಮೇಲೆ ಸಭೆ ಪ್ರಾರಂಭವಾಗುತ್ತೆ. ಸಭೆ ಯಾವಾಗ ಪ್ರಾರಂಭವಾಗುತ್ತೋ ಅದ್ರ ಜೊತೆಗೆ ಕಷ್ಟಗಳು ಕೂಡ ಪ್ರಾರಂಭವಾಗುತ್ತೆ. ಮಹಾ ಕಷ್ಟಗಳು ಯಾವಾಗ ಬರುತ್ತೆ ಅಂತ ನೋಡುವಾಗ, ನೀರೋ ಚಕ್ರವರ್ತಿ ಕಾಲದಲ್ಲಿ, ಕ್ರಿಸ್ತ ಶಕ 64ರಿಂದ ಮಹಾ ಸಂಕಟ ಕಾಲ. ಯಾರ ಬಳಿಯಲ್ಲಿ ನಡೆಯುತ್ತೆ ಅಂತ ನೋಡುವಾಗ, ಯೆಹೂದ್ಯರ ಬಳಿಯಲ್ಲಿ, ಯೆರೂಸಲೇಮ್ ಪಟ್ಟಣದಲ್ಲಿ ಬುದ್ಧಿವಂತರಾದಂಥ ಕ್ರೈಸ್ತರು ಯೇಸು ಕ್ರಿಸ್ತರ ಮಾತನ್ನು ನಂಬಿ ಹೊರಟೋಗ್ತಾರೆ. ಬೇರೆ ಬೇರೆ ಪ್ರಾಂತಕ್ಕೆ ಚೆದಿರು ಹೋಗ್ತಾರೆ. ಎಲ್ಲಿ ಯೆಹೂದ್ಯರು ಕಾಣ್ತಾರೋ, ಎಲ್ಲಿ ನನಗೆ ವಿರುದ್ಧವಾಗಿರ್ತಾರೋ ಅವರೆಲ್ಲರನ್ನು ಹಿಡ್ಕೊಂಡು ಬನ್ನಿ ಅಂತೇಳಿ ಸೈನ್ಯವನ್ನು ಕಳಿಸ್ಕೊಡ್ತಾರೆ. ಸೈನಿಕರನ್ನ, ದಂಡನ್ನು. ಯಾರೋ ಅವ್ರಂತ ನೋಡುವಾಗ ವಿರೋಧಿಗಳು, ಶತ್ರುಗಳು, ಯೆಹೂದ್ಯರಿಗೆ ಶತ್ರುಗಳವರು, ಅನೇಕ ಪಾಪಗಳನ್ನು ಮಾಡುವವರವರು. ಅಂಥ ಪಾಪ ಮಾಡುವಂಥ ಅವರು ಯೆರೂಸಲೇಮ್ ಪಟ್ಟಣಕ್ಕೆ ಬಂದಾಗ ಅವರನ್ನು ಕುರಿತು ಪವಿತ್ರ ಸ್ಥಾನದಲ್ಲಿ ಹಾಳು ಮಾಡುವ ಅಸಹ್ಯ ವಸ್ತುಗಳಂದರೆ ಆ ರೋಮ ಸೈನ್ಯವನ್ನು ಕುರಿತು ಹೇಳಿರುವಂಥ ಮಾತು ಪ್ರತಿಯೊಬ್ಬರು ಕೂಡ ನಂಬಲೇಬೇಕಿದು. ರೋಮ ಸೈನಿಕರನ್ನು ಕುರಿತು ಹಾಳು ಮಾಡುವ ಅಸಹ್ಯ ವಸ್ತುಗಳು ಅಂತಂದರೆ ಯೆರೂಸಲೇಮ್ ಪಟ್ಟಣ
ಟೋಟಲ್ ಸುತ್ತಿಕೊಳ್ತಾರೆ ಪ್ರಿಯರೇ. ದೇವಾಲಯವನ್ನು ಸುಡ್ತಾರೆ, ಬೆಂಕಿಯಿಂದ ಸುಡ್ತಾರೆ ದೇವಾಲಯವನ್ನ. ಕಲ್ಲಿನ ಮೇಲೆ ಕಲ್ಲು ನಿಲ್ಲದ ದಿನಗಳು ಬರುತ್ತೆ ಅಂತೇಳಿ ಯೇಸುಪ್ರಭು ಹೇಳಿದಾರಲ್ಲ, ಆ ಯೇಸುಪ್ರಭು ಹೇಳಿರುವಂತ ಮಾತು ಕ್ರಿಸ್ತ ಶಕ 70 ನೆರವೇರುತ್ತೇರಿ. ಕನಿಕರ ಇಲ್ಲದೆ ಯೆಹೂದ್ಯರನ್ನ ಸಂಹಾರ ಮಾಡಿ ಅಂತೇಳಿ ಆಜ್ಞೆ ಬರುತ್ತೆ. 1ನೇ ಶತಮಾನದಲ್ಲಿ ಯೆಹೂದ್ಯರಲ್ಲೇ ಯೇಸು ಕ್ರಿಸ್ತರನ್ನ ನಂಬಿಕೊಂಡವರು ಯಾರಿದ್ದಾರೆ? ಅನ್ಯರು ಸ್ವಲ್ಪ ಇದ್ದಾರೆ, ಯೆಹೂದ್ಯರಲ್ಲೇ ಕೆಲವರು ನಂಬಿಕೊಂಡಿದ್ದಾರಲ್ಲ ಏನ್ರಿ. ನಂಬಿದವರು ನಂಬದೇ ಇರುವವರು ಟೋಟಲ್ ಆ ಪಟ್ಟಣದಲ್ಲಿ ಇದ್ದಂತವ್ರನ್ನು ಅಂತ ಆಜ್ಞೆ ಬರುತ್ತೆ. ನಂಬ್ತೀರಾ ನಂಬಲ್ವಾ? ಮಹಾ ಸಂಕಟ ಕಾಲ ಅಂದ್ರೆ ಹುಡುಗರನ್ನ ಮುದುಕರನ್ನ ಕನಿಕರ ಇಲ್ಲದೆ ಕೊಯ್ದು ಕಡ್ದು ಸಾಯಿಸ್ತಾರೆ, ಸಾಯಿಸುವಂತದ್ದು. 21ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ ನೋಡಿ, ಗಮನಿಸ್ರಿ. ಆದರೆ ದಂಡುಗಳ ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ. ಆಗ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಿ ಬೇರೆ ಬೇರೆ ಪಟ್ಟಣಗಳಿಗೆ ಓಡಿ ಹೋಗಿರಿ. ಅದರೊಳಗಿಂದ ಹೊರಟು ಹೋಗಲಿ, ಹಳ್ಳಿಯವರು ಅದರೊಳಗೆ ಹೋಗದಿರಲಿ. ಯಾಕೆಂದರೆ ಬರೆದಿರುವುದೆಲ್ಲ ನೆರವೇರುವುದಕ್ಕಾಗಿ ಅವು ದಂಡನೆಯ ದಿವಸಗಳಾಗಿವೆ. ಆ ದಿನದಲ್ಲಿ ಬಸರಿಯರಿಗೂ ಮೊಲೆ ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ. ಈ ಸೀಮೆಯ ಮೇಲೆ ಮಹಾ ವಿಪತ್ತು, ಈ ಜನರಿಗೆ ಉಗ್ರ ದಂಡನೆಯೂ ಆಗುವ. ಅವರು ಕದಿಯ ಬಾಯಿಗೆ ಬೀಳುವರು. ಅವರನ್ನು ಅನ್ಯ ದೇಶಗಳಿಗೆಲ್ಲ ಸೆರೆ ಹಿಡಿದುಕೊಂಡು ಹೋಗುವರು. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುವುದು. ಇದು ನಡೆದಿದೆಯಾ ಇಲ್ವಂತ ನೋಡುವಾಗ 1ನೇ ಶತಮಾನದಲ್ಲಿ ಕ್ರಿಸ್ತ ಶಕ 64ರಿಂದ ಆ ಯೆರೂಸಲೇಮ್ ಪಟ್ಟಣದ ಮೇಲೆ ದಾಳಿ, ಭಯಂಕರವಾದಂತಹ ದಾಳಿ ಪ್ರಾರಂಭವಾಗುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಮಾಮೂಲಿ ಸಂಕಟಗಳಲ್ಲ, ಮಹಾ ಸಂಕಟಗಳು. ಅಂತ ಸಂಕಟಗಳು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನ ತನಕ ಆಗಲಿಲ್ಲ, ಇನ್ನು ಮೇಲೆ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ ಪ್ರಭು. ಅಂತ ಮಹಾ ಸಂಕಟಗಳು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನ ತನಕ ಆಗಲಿಲ್ಲ, ಇನ್ನು ಮುಂದೆ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ. ಆ ಮಾತನ್ನ ನೋಡಿದ್ದೀರಾ? ನೋಡೋಣ, ಮತ್ತೊಂದ್ಸರಿ ನೋಡೋಣ. ಅದೇ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 21. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ ಏನ್ರಿ. ಅಲ್ಲಿ ಇರುವಂತಹ ಯೆಹೂದ್ಯರನ್ನ ಸಂಹಾರ ಮಾಡಿದ್ದು ಒಂದು ರೀತಿಯಲ್ಲಿ, ಇನ್ನೊಂದು ರೀತಿಯಲ್ಲಿ ನೋಡುವಾಗ ಎಷ್ಟು ಭಯಂಕರಪ್ಪ ಅಂತ ನೋಡುವಾಗ ಏನ್ರಿ, ಇವ್ರು ಕಂಡಾಗ ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ಈ ಕುರಿ ಮೇಕೆಗಳ ಚರ್ಮ ಇರುತ್ತೆ ನೋಡಿ, ಅವರನ್ನ ಬೆತ್ತಲೆ ಮಾಡಿ ಯೆಹೂದ್ಯರನ್ನು, ಅವ್ರು ಎಲ್ಲೆಲ್ಲಿ ಕಾಣ್ತಾರೋ ಇವರನ್ನ ಬೆತ್ತಲೆ ಮಾಡಿ ಯೆಹೂದ್ಯರನ್ನು ಕ್ರೈಸ್ತರನ್ನು ಎಲ್ಲೆಲ್ಲಿ ಕಾಣ್ತಾ ಇದಾರೋ ಅವರನ್ನೆಲ್ಲ ಹುಡುಕಿಕೊಂಡು ಏನ್ ಮಾಡ್ತಾರಂತ ನೋಡುವಾಗ ಬೆತ್ತಲೆ ಮಾಡಿ ಚರ್ಮದ ಅಂಗಿಗಳನ್ನ ಸುತ್ತಿ ಅವ್ರ ಮೇಲೆ ಎಣ್ಣೆ ಸುರಿದು ಬೆಂಕಿ ಹಚ್ಚುವಂತ. ಆ ಬೆಂಕಿ ಹಚ್ಚಿದಾಗ ಅಲ್ಲಿರುವಂತ ಎಲ್ಲರೂ ಖುಷಿ ಪಡುವಂತ ರೋಮನರು ಅವ್ರನ್ನ ಬೆಂಕಿ ಹಚ್ಚಿ ಸಾಯಿಸುವಂತ ಆ ಸಮಯದಲ್ಲಿ ಇವ್ರ ಕೂಗನ್ನ ಕೇಳಿ ಖುಷಿ ಪಡುವಂತದ್ದು. ಅಂದ್ರೆ ಬದುಕಿರುವಾಗ ದಿಗಂಬರಿಗಳಾಗಿ ಮಾಡಿ ಚರ್ಮವನ್ನು ಸುತ್ತಿ ಎಣ್ಣೆ ಸುರಿದು ಬೆಂಕಿ ಹಚ್ಚಿದರೆ ಹೇಗಿರುತ್ತೆ? ಹುಡುಗರನ್ನು, ಯುವಕರನ್ನು, ಮುದುಕರನ್ನು ನೋಡದೆ ಕನಿಕರವಿಲ್ಲದೆ ಆ ರೀತಿ ಕೊಂದಾಕಿದ್ರೆ ಹೇಗಿರುತ್ತೆ? ಅದು ನಡೆದಿದೆ ಇತಿಹಾಸದಲ್ಲಿ. ಕಂಡಲ್ಲಿ ಕೊಂದಾಕಿದ್ದಾರೆ. ಯಾರು ಉಳ್ಕೊಂಡಿದ್ದಾರೆ ಅಂತ ನೋಡುವಾಗ ಆ ಪ್ರಾಂತವನ್ನು ಬಿಟ್ಟು ಹೋದವರು ಉಳ್ಕೊಂಡಿದ್ದಾರೆ. ಇಲ್ಲದೆ ಹೋದ್ರೆ ಅವರಿಗೆ ದಾಸರಾದವರು ಮಾತ್ರ ಉಳ್ಕೊಂಡಿದ್ದಾರೆ. ಉಳ್ಕೊಳ್ಬೇಕಾದ್ರೆ ಅವ್ರಿಗೆ ದಾಸರಾಗಬೇಕು, ಇಲ್ಲಂದ್ರೆ ಓಡೋಗ್ಬೇಕು. ಅಲ್ಲಿ ಕಂಡ್ರೆ ಉಳಿಸಲ್ಲ. ಅಂತ ಭಯಂಕರವಾದಂತ ಒಂದು ಮಹಾ ಸಂಕಟ ಯೆರೂಸಲೇಮ್ ಪಟ್ಟಣಕ್ಕೆ ಬಂದಿದೆ. ಯೇಸು ಕ್ರಿಸ್ತರ ಮಾತನ್ನ ನೆನಪು ಮಾಡಿಕೊಂಡವರು ಕೆಲವರು ಭಕ್ತರು ಹೊರಟೋಗಿದ್ದಾರೆ, ತಪ್ಪಿಸ್ಕೊಂಡಿದ್ದಾರೆ. ಅಲ್ಲಿ ಉಳ್ಕೊಂಡವರು ಏನ್ರಿ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಅವರ ಮೇಲೆ ಶಾಪವಿದೆ, ಯೆಹೂದ್ಯರ ಮೇಲೆ ಶಾಪ ಇದೆ ರೀ. ಅವರ ಜೊತೆಗೆ ಕ್ರೈಸ್ತರು ಕೂಡ ಇದ್ದಾರಲ್ಲ, ಇವ್ರೇನ್ ಮಾಡಿದ್ದಾರೆ? ಹೇಗಾದ್ರೂ ಮಾಡಿ ಕೆಲವರನ್ನಾದ್ರೂ ಕಾಪಾಡ್ಬೇಕಂತ ಆ ಪ್ರಾಂತದಲ್ಲಿ ಇದ್ದಾರಲ್ಲ, ಇವ್ರೇನಾಗಿದ್ದಾರೆ ನೋಡುವಾಗ ಅವ್ರ ಜೊತೆಗೆ ಇವರು ಕೂಡ ಮರಣ ಹೊಂದಿದ್ದಾರೆ. ಅಂದ್ರೆ ಭಕ್ತರು ಮರಣ ಹೊಂದಿದ್ರೆ ಅವ್ರಿಗೇನು ನಷ್ಟ ಇಲ್ಲ. ಯಾಕೆಂದ್ರೆ ಸತ್ತ ತಕ್ಷಣ ಎಲ್ಲಿಗೆ ಹೋಗ್ತಾರೆ? ಪರದೇಶಿಗೆ ಹೋಗ್ತಾರೆ. ಭಕ್ತರು ಮರಣ ಹೊಂದಿದ್ರೆ ಸತ್ತ ತಕ್ಷಣ ಎಲ್ಲಿಗೆ ಹೋಗ್ತಾರೆ ಹೇಳಿ? ಪರದೇಶಿಗೆ ಹೋಗ್ತಾರೆ. ಭಕ್ತಹೀನರು ಸತ್ತ ತಕ್ಷಣ ಬೆಂಕಿಯ ಕುಂಡಕ್ಕೆ ಹೋಗ್ತಾರೆ. ಯೇಸುಪ್ರಭು ಹೇಳಿದ್ದಾರೆ, ಮಹಾ ಸಂಕಟಗಳು ಬರುತ್ತೆ ಅಂತ ಹೇಳಿದ್ದಾರೆ. ಅದು 1ನೇ ಶತಮಾನದಲ್ಲಿ ಕ್ರಿಸ್ತ ಶಕ 64ರಲ್ಲಿ ಪ್ರಾರಂಭವಾಗಿದೆ. ಅನೇಕ ವರ್ಷಗಳು ಯೆಹೂದ್ಯರ ಬಳಿಯಲ್ಲಿ, ಕ್ರೈಸ್ತರ ಬಳಿಯಲ್ಲಿ ಯೆರೂಸಲೇಮ್ ಪಟ್ಟಣ ಸುತ್ತಲೂ ನಡೆದಿರುವಂಥದ್ದು. ಕನಿಕರವಿಲ್ಲದೆ ಆಲಯವನ್ನು, ಕನಿಕರವಿಲ್ಲದೆ ಭವನಗಳನ್ನು, ಅಲ್ಲಿರುವಂಥ ಯೆಹೂದ್ಯರನ್ನು ನಾಶ ಮಾಡಿದ್ದಾರೆ ಅಂದರೆ ನೀವು ಗಮನಿಸ್ಬೇಕು ಪ್ರಿಯ. ಅದಕ್ಕೆ ಅಪೊಸ್ತಲರಾಗಿರುವಂಥ ಪೌಲನಾಗಿರ್ಬೋದು, ಅಪೊಸ್ತಲರಾಗಿರುವಂಥ ಪೇತ್ರನಾಗಿರ್ಬೋದು ಹೇಳುವಂಥ ಮಾತುಗಳನ್ನು ಗಮನಿಸ್ಬೇಕು ನೀವೆಲ್ಲರೂ. ಪೌಲನು ಕೂಡ ಅಂತ ಮಹಾ ಸಂಕಟ ಕಾಲದಲ್ಲೇ ಮರಣ ಹೊಂದುತ್ತಾನೆ. ಅಪೊಸ್ತಲರು ಕೂಡ ಮಹಾ ಸಂಕಟ ಕಾಲದಲ್ಲಿ ಮರಣ ಹೊಂದುತ್ತಾರೆ. ನೀರೋ ಚಕ್ರವರ್ತಿ, ರೋಮ ಚಕ್ರವರ್ತಿಯಾಗಿರುವಂಥ ನೀರೋ ಕಾಲದಲ್ಲಿ ಅಪೊಸ್ತಲರು, ಅನೇಕ ಮಂದಿ ಕ್ರೈಸ್ತರು, ಅನೇಕ ಮಂದಿ ಯೆಹೂದ್ಯರು ಮರಣ ಹೊಂದುವಂಥದ್ದು ನೋಡ್ತೀವಿ ಭಯಂಕರ ರೀತಿಯಲ್ಲಿ.
ಏನ್ರಿ, ಅಪೊಸ್ತಲನಾಗಿರುವಂಥ ಪೇತ್ರನು ಬದುಕಿರುವಂಥ ಆ ಕಾಲದಲ್ಲೇ ಅನೇಕ ಸಂಕಟಗಳು ಪ್ರಾರಂಭವಾಗಿದೆ ಎಂದು ಹೇಳ್ತಾ ಇದ್ದಾನೆ. ಒಂದು ಸಾರಿ ನೋಡೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನವನ್ನು ನೋಡಿ ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ವಿಪರೀತವಾದಂಥ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ವಿಪರೀತವಾದಂಥದ್ದು ಅಂದರೆ ಪುಟಕ್ಕೆ ಬಂಗಾರವನ್ನ ಸುಡ್ತಾರೆ. ಬಂಗಾರವನ್ನು ಸುಟ್ಟು ಅದು ಪುಟಕ್ಕೆ ಹಾಕಿ ಒಂದು ಆಕಾರವನ್ನು ತರ್ತಾರೆ. ಒಂದು ಆಕಾರವನ್ನು ಒಂದು ಆಕಾರವನ್ನು ತಯಾರು ಮಾಡಬೇಕಂದ್ರೆ, ಒಂದು ವಿಗ್ರಹವನ್ನು ತಯಾರು ಮಾಡಬೇಕಾದ್ರೆ ಈ ಬಂಗಾರವನ್ನು ಪುಟಕ್ಕೆ ಹಾಕಿ ಸುಟ್ಟು ಏನ್ರಿ ಹೊಡಿಬೇಕು ಅದನ್ನು ಸುತ್ತಿಯಿಂದ. ಅಕ್ಕಸಾಲಿಗರು ಮಾಡ್ತಾರೆ ಅದು. ಪ್ರಿಯರಾದ ದೇವರ ಮಕ್ಕಳಿನ ಆಲೋಚನೆ ಮಾಡಿ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ಅಂದ್ರೆ ಏನಪ್ಪಾ ಅಂತ ನೋಡುವಾಗ, ಬೆಂಕಿಯಂತೆ ಮಹಾಶ್ರಮೆಗಳು. ಬಂಗಾರವನ್ನು ಒಂದು ಚಿತ್ರವಾಗಿ ರೂಪಿಸಬೇಕಾದ್ರೆ, ಒಂದು ವಿಗ್ರಹವಾಗಿ ತಯಾರು ಮಾಡಬೇಕಾದ್ರೆ ಅದು ಬೆಂಕಿಯಿಂದ ಸುಡ್ತಾರೆ. ಅದೇ ಪ್ರಕಾರ ನಿಮ್ಮ ಮಧ್ಯದಲ್ಲಿ ಬೆಂಕಿಯಂತೆ ಮಹಾ ಸಂಕಟಗಳು ಬಂದಿದೆ. ಬೆಂಕಿಯಂತೆ ನೀವು ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದಂಥದ್ದು ನಡೆದಿದೆ ಎಂದು ಆಶ್ಚರ್ಯ ಪಡಬೇಡಿರಿ ಅಂತ ಹೇಳ್ತಾರೆ ಅಪೊಸ್ತಲನಾಗಿರುವಂತ ಪೌಲನ. ಆತನಿದ್ದಂತ ಕಾಲದಲ್ಲಿ ಆಗಿದೆ ಅಲ್ಲ, ಅಪೊಸ್ತಲನಾಗಿರುವಂತ ಪೇತ್ರನಿದ್ದಂತ ಕಾಲ, ಪೌಲನಿದ್ದಂತ ಕಾಲ, ಪೇತ್ರನಿದ್ದಂತ ಕಾಲ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 13ನೇ ವಚನ 14ನೇ ವಚನ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 13ನೇ ವಚನ 14ನೇ ವಚನ. ಇದನ್ನು ನೋಡಿ, ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರೇ ಯಾರು, ಎಲ್ಲಿಂದ ಬಂದವರು ಎಂದು ನನ್ನನ್ನು ಕೇಳಲು, ಅಯ್ಯ ನೀನೇ ಬಲ್ಲೆ. ಅವನು ನನಗೆ, ಇವರು ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು. ಯಜ್ಞದ ಕುರಿಯಾದ ಆತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಮಹಾಹಿಂಸೆಗಳನ್ನ, ಮಹಾ ಸಂಕಟಗಳನ್ನ, ಮಹಾ ಶ್ರಮೆಗಳನ್ನ, ಮಹಾ ಹಿಂಸೆಗಳನ್ನು, ಮಹಾ ಸಂಕಟವನ್ನು ಅನುಭವಿಸಿ ಬಂದಿದ್ದಾರೆ. ಯಾರು? ಯೇಸು ಕ್ರಿಸ್ತರ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವಂತ ಕ್ರೈಸ್ತರು. ಬಂದಿದ್ದಾರಾ ಅಥವಾ ಭವಿಷ್ಯತ್ತು ದಿನಗಳಲ್ಲಿ ಬರ್ತಾರ? ಮಹಾ ಶ್ರಮೆಗಳನ್ನ ಅನುಭವಿಸಿ ಬಂದಿದ್ದಾರಾ? ಮಹಾ ಸಂಕಟಗಳನ್ನ ಅನುಭವಿಸಿ ಬಂದವರ ಅಥವಾ ಭವಿಷ್ಯತ್ತು ದಿನಗಳಲ್ಲಿ ಬರ್ತಾರಾ? ಈ ಮಾತಿನಲ್ಲಿರುವಂತದ್ದು ಆಲ್ರೆಡಿ ಮಹಾ ಸಂಕಟಗಳನ್ನು, ಮಹಾ ಶ್ರಮೆಗಳನ್ನ ಅನುಭವಿಸಿ ಬಂದವರು, ಯೇಸು ಕ್ರಿಸ್ತರ ರಕ್ತದಲ್ಲಿ ತೊಳೆಯಲ್ಪಟ್ಟವರು. ಮತ್ತೊಂದು ಸಾರಿ ನೋಡಿ, ಇವರು ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದ ಆತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಶುಭ್ರ ಮಾಡಿದ್ದಾರೆ ಅಂದ್ರೆ ಯೇಸು ಕ್ರಿಸ್ತರ ರಕ್ತದಲ್ಲಿ ತೊಳೆಯಲ್ಪಟ್ಟವರು. ಇವರು ಯೇಸು ಕ್ರಿಸ್ತರ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದಾರೆ. ಯಾರು ಇವರು? 1ನೇ ಶತಮಾನದಲ್ಲಿದ್ದಂತ ಭಕ್ತರು. ಎಲ್ಲಿದ್ದಾರೆ ಇವರೆಲ್ಲರೂ ಕೂಡ? ಪರದೈಸಿಯಲ್ಲಿದ್ದಾರೆ. ಭಕ್ತರು ಪರದೈಸಿಯಲ್ಲಿದ್ದಾರೆ. ಪರದೈಸಿಯಲ್ಲಿದ್ದಂತ ಇವರು ಏನ್ರಿ ಮಹಾಶ್ರಮೆಗಳನ್ನ ಅನುಭವಿಸಿದ್ದಾರೆ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನ. ಆತನು 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳ ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಹತವಾದವರ ಆತ್ಮಗಳನ್ನು ಕಂಡೆನು. ಏನ್ ಮಾಡಿದ್ದಾರೆ? ವಾಕ್ಯದ ನಿಮಿತ್ತವಾಗಿ ಸಾಕ್ಷಿ ಕೊಟ್ಟಿದ್ದಾರಂತೆ. ಸಾಕ್ಷಿ ಕೊಟ್ಟಂತ ಅವರು ಕೊಲ್ಲಲ್ಪಟ್ಟಿದ್ದಾರಂತೆ. ಮಹಾ ಹಿಂಸೆಯನ್ನ ಅನುಭವಿಸಿ ಬಂದಿದ್ದಾರಂತೆ. ಮಹಾ ಹಿಂಸೆ. ಯೇಸು ಪ್ರಭು ಹೇಳಿದಾರಲ್ಲ, ಮಹಾ ಸಂಕಟ ಕಾಲ ಬರುತ್ತೆ ಅಂತ ಹೇಳಿದಾರಲ್ಲ, ಅದು 1ನೇ ಶತಮಾನದಲ್ಲಿ ನೆರವೇರಿದೆ ಪ್ರಿಯರೇ. 1ನೇ ಶತಮಾನದಲ್ಲಿ, ಅದು ಯೆರೂಸಲೇಮ್ ಪಟ್ಟಣದಲ್ಲಿ. ಮತ್ತೆ ಇವಾಗ ಭವಿಷ್ಯತ್ತು ದಿನಗಳಲ್ಲಿ ಸಂಕಟ ಇರುತ್ತಾ ಇರಲ್ವಾ? ಸಂಕಟ ಇರುತ್ತೆ, ಶ್ರಮೆಗಳು ಇರುತ್ತೆ. ಯಾರಿಗಿರುತ್ತೆ? ಲೋಕಕ್ಕೆ ಇರುತ್ತೆ, ದೇವರ ಭಕ್ತರ ಮಧ್ಯದಲ್ಲಿ ಇರುತ್ತೆ.
ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನವನ್ನು ನೋಡಿ ಪ್ರಿಯರೇ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17. ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿ ಮತ್ತು ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಯಾಕೆಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದ್ದೇನೆ, ಈಗಲೂ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯಾವಸ್ಥೆ, ಒಟೆಯೇ ಅವರ ದೇವರು, ಒಟೆಯೇ ಅವರ ದೇವರು. ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು. ಪ್ರಪಂಚದ ಕಾರ್ಯಗಳ ಮೇಲೆ ಅಂದ್ರೆ ದೇವರನ್ನ ನಂಬಿಕೊಂಡಿದ್ದೀವಿ ಅಂತೇಳಿ ಈ ಪ್ರಪಂಚದ ಕಾರ್ಯಗಳ ಮೇಲೆ, ಈ ಪ್ರಪಂಚದ ಕಾರ್ಯಗಳ ಮೇಲೆ ಅಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳ ಮೇಲೆ ಮನಸ್ಸಿಡ್ತಾರಂತೆ. ಅದಕ್ಕೆ ನೋಡಿ ಎಲ್ಲ ಕೂಡ ಲೋಕಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಹೊಟ್ಟೆಗೆ ಗುಲಾಮನಾದವನು, ಈ ದೇಹಕ್ಕೆ ದಾಸನಾದವನು, ದೇಹದಗೋಸ್ಕರ, ಹೊಟ್ಟೆಗೋಸ್ಕರ, ಈ ಲೋಕದಲ್ಲಿ ಆಸ್ತಿಗೋಸ್ಕರ, ಈ ಲೋಕದಲ್ಲಿ ಹಣದಗೋಸ್ಕರ ಒಂದು ವೇಳೆ ಸೇವೆ ಮಾಡ್ತಾ ಇದ್ದೀನಿ, ಸೇವಕನಾಗಿದ್ದೀನಿ ಅಂತೇಳಿ ಒಂದು ವೇಳೆ ಬೈಬಲ್ ಹಿಡಿದುಕೊಂಡು ನೀನು ನಿಂತ್ಕೊಂಡ್ರೆ ನೀನು ಸೇವಕನಲ್ಲ, ನೀನು ಹೊಟ್ಟೆಗೆ ದಾಸನು, ಹೊಟ್ಟೆಗೆ ಗುಲಾಮನು ಅಂತವ್ರು ಬಹಳ ಮಂದಿ ಇದ್ದಾರೆ. ಆಗಿರಬಾರ್ದು. ಪ್ರಿಯರಾದ ದೇವ್ರ ಮಕ್ಕಳಿರ, 7 ವರ್ಷ ಮಹಾ ಸಂಕಟಗಳು ಬರುತ್ತಂತ ಹೇಳ್ತಾರೆ ಪ್ರಿಯರೇ. 7 ವರ್ಷ ಬರುತ್ತಂತೇಳಿ 7 ವರ್ಷಗಳು ಬರುತ್ತಂತೇಳಿ ಇಲ್ಲ, ಮಹಾ ಸಂಕಟ ಕಾಲ ಬರುತ್ತಂತ ದೇವರು ಹೇಳಿದ್ದಾರೆ. ಅದು 1ನೇ ಶತಮಾನದಲ್ಲಿ ಮಹಾ ಸಂಕಟ ಅವರ ಮಧ್ಯದಲ್ಲಿ ನಡೆದಿದೆ. ಭವಿಷ್ಯತ್ತು ದಿನಗಳಲ್ಲಿ ಕೂಡ ನೋಡುವಾಗ ಏನ್ರಿ ಸಂಕಟ ಇರುತ್ತೆ, ಮಹಾ ಸಂಕಟ ಅಂತ ಹೇಳ್ತಾರಲ್ಲ. ಈ ಮತ್ತಾಯನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆಯಲ್ಲಿ ಇದೆಯಲ್ಲ, ಅಂತ ಸಂಕಟ ಇನ್ನು ಭವಿಷ್ಯತ್ತಲ್ಲಿ ಬರಲ್ಲ ಅಂತ ಹೇಳ್ತಾರೆ. ಅದರ ಸಂಕಟ ಇರುತ್ತೆ, ಶ್ರಮೆಗಳಿರುತ್ತೆ, ಶೋಧನೆಗಳಿರುತ್ತೆ, ಹಿಂಸೆಗಳಿರುತ್ತೆ. ಎಲ್ಲಿ ತನಕ ಇರುತ್ತೆ ಅಂತ ನೋಡುವಾಗ ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಇರುತ್ತೆ. ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. 7 ವರ್ಷ ಶ್ರಮೆಗಳ ಕಾಲದಲ್ಲೆಲ್ಲ 7 ವರ್ಷ ಅನ್ನೋದೇ ತಪ್ಪು. ಆಲ್ರೆಡಿ 1ನೇ ಶತಮಾನದಲ್ಲಿ ಯೆರೂಸಲೇಮ್ ಪಟ್ಟಣದ ಮೇಲೆ ಭಯಂಕರವಾದಂತ ಸಂಕಟ, ಮಹಾ ಸಂಕಟ ಬಂದಿದೆ. ಮಹಾ ಸಂಕಟ ಕಾಲ ನಡೆದಿದೆ ಅಲ್ಲಿ. ಭವಿಷ್ಯತ್ತು ದಿನಗಳಲ್ಲಿ 7 ವರ್ಷ ಅನ್ನೋದೇ ತಪ್ಪು. 1ನೇ ಶತಮಾನದಲ್ಲಿ ಅವರ ಕಾಲ ನಡೆದಿದೆ. 2ನೇದಾಗಿ ಏನ್ರಿ ಸಂಕಟಗಳು, ಹಿಂಸೆಗಳು ಇರುತ್ತೆ, ಕ್ರೈಸ್ತರ ಮಧ್ಯದಲ್ಲಿ ನಡೀತೆ. ಎಷ್ಟು ಕಾಲದವರೆಗೆ ನಡೆಯುತ್ತೆ ಅಂತ ನೋಡುವಾಗ ಯೇಸು ಕ್ರಿಸ್ತರ 2ನೇ ಆಗಮನದವರೆಗೆ ನಡೆಯುತ್ತೆ. 3 ವರ್ಷ, 4 ವರ್ಷ, 5 ವರ್ಷ ಬರುತ್ತೆ. ಇವು ದೊಡ್ಡ ಕಳ್ರಿ ಇವರು. 3.5 ವರ್ಷ ಇಲ್ಲ, 5 ವರ್ಷ ಇಲ್ಲ, 7 ವರ್ಷ ಇಲ್ಲ, ಟೋಟಲ್ ಯೇಸು ಕ್ರಿಸ್ತರು ಬರೋ ತನಕ ಕಷ್ಟಗಳು ಇರುತ್ತೆ, ಶ್ರಮೆಗಳು ಇರುತ್ತೆ. ಇವಾಗ ಶ್ರಮೆಗಳಿಲ್ಲ, ಇವಾಗ ಸಂಕಟಗಳಿಲ್ಲ, ಇವಾಗ ಹಿಂಸೆಗಳಿಲ್ಲ ಅಂತ ಯಾವನಾದ್ರೂ ಅಂದ್ರೆ ದೊಡ್ಡ ಕಳ್ಳ ಅಂತ ಅವನು, ಅವಿವೇಕಿ, ಅಜ್ಞಾನಿ ಅಂತ ಅವನು. ಅಜ್ಞಾನಿ, ಮೂಢ ಬೋಧಕ, ಭಿನ್ನವಾದ ಬೋಧಕ, ಕ್ರಿಸ್ತ ವಿರೋಧಿ, ಭ್ರಷ್ಟ ಇರುವಂತ ವಿಷಯಗಳನ್ನ ನೇರವಾಗಿ ವಾಕ್ಯದ ಪ್ರಕಾರ ಇದ್ದದ್ದು ಇದ್ದಾಗಿ ಸಾರ್ತಾ ಇದ್ದೀನಿ. ನಿಜವಾಗ್ಲೂ ವಾಕ್ಯದಗೋಸ್ಕರ ನಿಂತ್ಕೊಂಡ್ರೆ, ಯಥಾರ್ಥವಾಗಿ ನಿಂತ್ಕೊಂಡ್ರೆ ಶ್ರಮೆಗಳು ಬರುತ್ತೆ, ಹಿಂಸೆಗಳು ಬರುತ್ತೆ, ಶೋಧನೆಗಳು ಬರುತ್ತೆ. ಬಂದಾಗ ನೀವು ಅನುಭವಿಸಬೇಕು. ಪರಲೋಕದಲ್ಲಿ ಏನ್ರಿ ಬಹಳ ಪ್ರತಿಫಲವನ್ನು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಅನುಭವಿಸಬೇಕು. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ 3ನೇ ವಚನ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆನಂದಕರವಾದದ್ದು ಅಂದರೆ ನಾನಾ ವಿಧವಾದ ಕಷ್ಟಗಳು, ನಾನಾ ವಿಧವಾದ ಹಿಂಸೆಗಳು, ಮನೆಯಲ್ಲಿ, ಹೊರಗಡೆ, ಇನ್ನು ಹೊರಗಡೆ, ಅಲ್ಲೆಲ್ಲಿ ಶೋಧನೆಗಳು ಬರುತ್ತೆ. ಬಂದಾಗ ಅದನ್ನ ನೀವು ಅನುಭವಿಸ್ಬೇಕಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತೀರಿ ಗೊತ್ತಾ? ಮಹಾ ಸಂತೋಷ ಅನ್ಬೇಕಂತ. ಯಾಕಂದ್ರೆ ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ ಅಂತೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 10-11. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದ್ದಾರಲ್ಲ, ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಮಹಾ ಸಂಕಟ ಕಾಲ 1ನೇ ಶತಮಾನದಲ್ಲಿ ಅವರ ಮಧ್ಯದಲ್ಲಿ ನಡೆದಿದೆ, ಯೆಹೂದ್ಯರ ಮಧ್ಯದಲ್ಲಿ. ಭವಿಷ್ಯತ್ತು ದಿನಗಳಲ್ಲಿ ನಮ್ಮ ಮಧ್ಯದಲ್ಲಿ ಅಂದ್ರೆ 1ನೇ ಶತಮಾನದಿಂದ ಪ್ರಾರಂಭವಾಗಿದೆ ರೀ. 1ನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ. 3ನೇ ಶತಮಾನದವರೆಗೆ ಮಹಾ ಹಿಂಸೆಗಳು ನಡೆಯುತ್ತೆ ರೀ ಕ್ರೈಸ್ತರ ಮಧ್ಯದಲ್ಲಿ, ಯೆಹೂದ್ಯರ ಮಧ್ಯದಲ್ಲಿ. ಇವಾಗ ನಿಜವಾದ ಭಕ್ತರು ಯಾರಿದ್ದಾರೋ ಅವರ ಬಳಿಯಲ್ಲಿ ಕೂಡ ಮಹಾ ಸಂಕಟ ಇರುತ್ತೆ. ನಿಜವಾಗ್ಲೂ ವಾಕ್ಯದಗೋಸ್ಕರ ಪ್ರಯಾಸ ಪಡು, ನಿಜವಾಗ್ಲೂ ವಾಕ್ಯವನ್ನ ಹಿಡಿದುಕೊಂಡು ವಾಕ್ಯದಗೋಸ್ಕರನೇ ಪ್ರಯಾಸ ಪಡು.
ನಿನ್ನ ಮನೆಯಲ್ಲಿದ್ದವರೇ ನಿನಗೆ ವೈರಿಗಳಾಗ್ತಾರೆ. ಬೇರೆ ಎಲ್ಲೆಲ್ಲ, ಮೊಟ್ಟ ಮೊದಲು ನಿನ್ನ ಮನೆಯಲ್ಲಿದ್ದವರೇ ವೈರಿಗಳಾಗ್ತಾರೆ. ನೀನು ನಿಜವಾಗ್ಲೂ ಯಥಾರ್ಥವಾಗಿರು, ಕೆಲವರು ವೈರಿಗಳಾಗ್ತಾರೆ. ನಿಜವಾಗ್ಲೂ ಭಕ್ತನಾಗಿರು, ಶೋಧನೆಗಳು ಬರುತ್ತೆ, ಗೆಲ್ಲಬೇಕವಾಗ, ಸಹಿಸ್ಕೊಳ್ಬೇಕು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ. ಯಾಕೆಂದರೆ ಇದು ಪ್ರತಿ ಸೇವಕರು ಕಲಿಯಬೇಕಾದಂಥ ಅಂಶ. ಪರೀಕ್ಷೆಯನ್ನು ಬರೆಯೋರು ಖಂಡಿತವಾಗಿ ಕಲೀಲೇಬೇಕು ಈ ಅಂಶ. ಸೇವಕರಾಗಿ ಸೇವೆ ಮಾಡಬೇಕು ಅಂತೇಳಿ ಮನಸ್ಸುಳ್ಳವರು ಖಂಡಿತವಾಗಿ ಕಲೀಲೇಬೇಕು ಈ ಅಂಶ. ಮೂಢ ಭಕ್ತರ ಹಾಗೆ ಭವಿಷ್ಯತ್ತು ದಿನಗಳಲ್ಲಿ 7 ವರ್ಷ ಶ್ರಮೆಗಳು ಬರುತ್ತೆ, ಸಂಕಟಗಳು ಬರುತ್ತೆ ಅಂತೇಳಿ ಕುಳಿತುಕೊಂಡಿರಬಾರ್ದು. ಅದು ಮೋಸದ ಮಾತುಗಳು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ 10ನೇ ವಚನ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಯಾರನ್ನು? ಸೈತಾನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತ ಬಾಧೆಗಳನ್ನ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದದೆಯಲ್ಲ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆತನಿಗೆ ಆಧಿಪತ್ಯವು ಯುಗ ಯುಗಾಂತರಗಳಲ್ಲಿಯೂ ಇರಲಿ. ಅಂದ್ರೆ ಸ್ವಲ್ಪ ಕಾಲ ಈ ಬಾಧೆ, ಸ್ವಲ್ಪ ಕಾಲ ಈ ಸಂಕಟ, ಸ್ವಲ್ಪ ಕಾಲ ಇರುತ್ತೆ. ಅಂದರೆ ಈ ಲೋಕದಲ್ಲಿ ನೋಡುವಾಗ ಯೇಸು ಕ್ರಿಸ್ತರು ಬರೋ ತನಕ ಇರ್ತೀರಿ, ಅಲ್ಲೆಲ್ಲೇ ನಡೆಯುತ್ತೀರಿ. ಭಕ್ತರ ಮಧ್ಯದಲ್ಲಿ ನಡೆಯುತ್ತೆ, ಲೋಕದಲ್ಲಿ ನಡೆಯುವಂಥದ್ದು ಒಂದು ರೀತಿಯಲ್ಲಿ, ಭಕ್ತರ ಮಧ್ಯದಲ್ಲಿ ನಡೆಯುವಂಥದ್ದು ಮತ್ತೊಂದು ರೀತಿಯಲ್ಲಿ. ಭಕ್ತರ ಮಧ್ಯದಲ್ಲಿ ನಡೆಯುವಂಥ ಮಹಾ ಸಂಕಟಗಳಿದೆ ನೋಡಿ, ಇದು ಪರೀಕ್ಷೆ. ಎರಡನೇದಾಗಿ ಪರಲೋಕದಲ್ಲಿ ಬಹಳ ಫಲವನ್ನು ಪಡ್ಕೊಳ್ಬೇಕಾದ್ರೆ ಇದನ್ನು ಅನುಭವಿಸ್ಬೇಕು. ಇದ್ರೆ ದೇವರು ಸ್ತೋತ್ರ ಹೇಳ್ಕೊಂಡು ಹೋಗ್ತಾ ಇರಬೇಕು. ಇಲ್ವಾ, ಇನ್ನು ಹೆಚ್ಚಾಗಿ ದೇವರ ಸೇವೆ ಮಾಡಬೇಕು. ಕಷ್ಟಗಳು ಏನಿಲ್ವಾ, ಹಿಂಸೆಗಳೇನಿಲ್ವಾ, ಕುಟುಂಬ ಸಹಿತವಾಗಿ ಪ್ರಾರ್ಥನೆಯಲ್ಲಿದ್ದೀರಾ, ಕುಟುಂಬ ಸಹಿತವಾಗಿ ದೇವರ ಸೇವೆ ಮಾಡ್ತಾ ಇದ್ದೀರಾ, ಇನ್ನೂ ಹೆಚ್ಚಾಗಿ ಮಾಡಿ. ಕಷ್ಟಗಳು ಬಂದಿದೆಯಾ, ದೇವರಿಗೆ ಸ್ತೋತ್ರ ಹೇಳಿ, ಸಂತೋಷ ಪಡಿ, ಉಲ್ಲಾಸ ಪಡಿ, ಪರಲೋಕದಲ್ಲಿ ಬಹಳ ಫಲ ಸಿಕ್ಕುವುದು. ಪ್ರಿಯರ ದೇವರ ಮಕ್ಕಳಿರ, 7 ವರ್ಷ ಅನ್ನೋದನ್ನು ತಪ್ಪು. ಆಲ್ರೆಡಿ 1ನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ. ಅವರು ಮಹಾ ಕಷ್ಟಗಳನ್ನು, ಸಂಕಟಗಳನ್ನು ಅನುಭವಿಸಿದ್ದಾರೆ. ಅಂದಿನಿಂದ ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಈ ಸಂಕಟಗಳು, ಶೋಧನೆಗಳು, ಹಿಂಸೆಗಳು ಇದ್ದೇ ಇರುತ್ತೆ. ಲೋಕದಲ್ಲಿ ಇರುತ್ತೆ, ಕ್ರೈಸ್ತರ ಮಧ್ಯದಲ್ಲೂ ಕೂಡ ಇರುತ್ತೆ. ಯಾವ ಕಷ್ಟ ಇಲ್ಲ, ಯಾವ ಶೋಧನೆಗಳಿಲ್ಲ, ಯಾವ ತೊಂದರೆಗಳಿಲ್ಲ. ನಾನು ಸುಖಪುರುಷನಾಗಿದ್ದೀನಿ ಅಂದರೆ ನೀನು ದೊಡ್ಡ ಕಳ್ಳ, ವಾಕ್ಯವನ್ನು ತಿಳಿಯದ ದೊಡ್ಡ ಕಳ್ಳ ನೀನು, ಅಷ್ಟೇ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರ ತಲೆಬಾಗಿಸಿರಿ, ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ, ಇದ್ದದ್ದು ಇದ್ದ ಹಾಗೆ ನಿಮ್ಮ ಮಕ್ಕಳಿಗೆ ವಾಕ್ಯಗಳನ್ನು ತಿಳಿಸಿದೆ. 7 ವರ್ಷ ಮಹಾ ಸಂಕಟ ಕಾಲ, ಮಹಾ ಶ್ರಮೆ ಕಾಲ ಬರುತ್ತೆ ಅಂತೇಳಿ ಹೇಳ್ಕೊಂಡು ಇದ್ದಾರೆ ತಂದೆ. ವಾಕ್ಯದ ಮೂಲಕ ನೋಡುವಾಗ ತಂದೆ, ಆಲ್ರೆಡಿ 1ನೇ ಶತಮಾನದಲ್ಲಿ ಭಯಂಕರವಾದಂಥ ಮಹಾ ಸಂಕಟಗಳನ್ನು ಅನುಭವಿಸಿದ್ದಾರೆ. ಅದೇ ಪ್ರಕಾರ ವಾಕ್ಯದ ಪ್ರಕಾರ ಜೀವಿಸಿದ್ರೆ ಕಷ್ಟಗಳು, ಶೋಧನೆಗಳು ಈಗಿನ ಕಾಲದಲ್ಲೂ ಕೂಡ ಇರುತ್ತೆ ಅಂತೇಳಿ ನೀವು ವಾಕ್ಯದಲ್ಲಿ ಬರೆಸಿದ್ದೀರ ತಂದೆ. ಅದನ್ನೇ ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೀನಿ. ಯಾರು ಅರ್ಥ ಮಾಡಿಕೊಂಡು ಜೀವಿಸ್ತಾ ಇದ್ದಾರೋ ತಂದೆ, ಅವರನ್ನು ಇನ್ನೂ ಹೆಚ್ಚಾಗಿ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಅಪಾರ್ಥ ಮಾಡಿಕೊಂಡವರನ್ನು ಕಾಪಾಡಿ, ಕನಿಕರಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.